ಇವತ್ತು 4 ವ್ಯಕ್ತಿಗಳನ್ನು ಕುರಿತಾಗಿ ನಾವು ಜ್ಞಾನಿಸೋಣ. ಮೊದಲನೇದಾಗಿ 1 ಸಾಮುವೇಲ 30ನೇ ಅಧ್ಯಾಯ 6ನೇ ವಚನ ಓದಿಕೊಳ್ಳೋಣ. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಲು ಇಕ್ಕಟ್ಟಿಗೆ ಬಿದ್ದನು. ಪ್ರಿಯರೇ, ನೋಡ್ತೀವಿ ದಾವೀದನು ಏನಂತೆ ಬಲು ಇಕ್ಕಟ್ಟಿಗೆ ಬಿದ್ದನಂತೆ. ಕಳೆದ ವಾರದಲ್ಲಿ ನಾವು ಜ್ಞಾನಿಸಿದ್ದು, ದಾವೀದನು ತಪ್ಪಾದ ನಿರ್ಣಯವನ್ನು ತೆಗೆದುಕೊಂಡಿದ್ರಿಂದ ಅವನು ನಾನು ಇಲ್ಲೇ ಇದ್ರೆ ಸೌಲನ ರಾಜನ ಕೈಯಲ್ಲಿ, ಅವನ ಸೈನಿಕರ ಕೈಯಲ್ಲಿ ಸಿಕ್ಕಿಬಿದ್ದು ನನ್ನ ಕೊಂದೇ ಬಿಡ್ತಾನೆ, ಆದ್ರಿಂದ ಸಾಕು ನನ್ನ ಜೀವಿತ, ಇನ್ನು ಎಷ್ಟು ಅಂತ ಕಷ್ಟದಲ್ಲೇ ಇರೋಣ, ಇನ್ನು ಎಷ್ಟು ಹೋರಾಟದಲ್ಲಿ ಇರೋಣ, ಇನ್ನು ಎಷ್ಟು ಅವಮಾನ ನಿಂದೆ, ಇನ್ನು ಎಷ್ಟು ದಿನ ನಾನು ಹಿಂಗೆ ತಲೆ ಮರೆಸ್ಕೊಂಡು ಜೀವಿಸ್ಬೇಕು ಅಂತ ತಿಳಿದು ದೇವರನ್ನು ವಿಚಾರಿಸದೆ, ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸದೆ, ದೇವರೇ ಇದುವರೆಗೂ ನೀನು ಸೌಲನ ಕೈಯಿಂದ ಸೈನಿಕರ ಕೈಯಿಂದ ತಪ್ಪಿಸಿದ್ದಿ, ಮುಂದೆಯೂ ಕೂಡ ನೀನು ನಮ್ಮನ್ನು ತಪ್ಪಿಸ್ತೀಯಪ್ಪ ಅಂತ ಹೇಳಿ ವಿಶ್ವಾಸವನ್ನು ಅರಕೆ ಮಾಡದೆ, ಪ್ರಾರ್ಥನೆಯಲ್ಲಿ ಕಾದಿರದೆ, ದಾವೀದನು ಹಲ್ಲೆಲೂಯ ಅವನ ಜೊತೆ ಇದ್ದಂತ 600 ಜನರನ್ನ ಕರ್ಕೊಂಡು ಫಿಲಿಷ್ಟಿಯರ ದೇಶಕ್ಕೆ ಹೋಗ್ಬಿಡ್ತಾನೆ. ದೇವರನ್ನ ಕೇಳುವುದೇ ಇಲ್ಲ, ತನ್ನ ಮನಸ್ಸಿಗೆ ಬಂದಂತ ಮಾರ್ಗವನ್ನು ಆರಿಸಿಕೊಂಡು ನಾನು ಇಲ್ಲಿದ್ರೆ ಇನ್ನು ನನ್ನ ಗತಿ ಮುಗ್ದೇ ಹೋಯ್ತು ಎಂಬುದಾಗಿ ಏನ್ ಮಾಡ್ತಾನೆ, ಹೋಗ್ಬಿಡ್ತಾನೆ. ಪ್ರೇರೆ ಹೋದ್ಮೇಲೆ ಏನಾಯ್ತು ಅಂತ ಎಂಬುದಾಗಿ ಕಳೆದ ವಾರದಲ್ಲಿ ನಾವು ನೋಡುದು ಅಲ್ವಾ. ಈಗ ಅವನೇನ್ ಮಾಡ್ತಿದ್ದಾನೆ, ಹಿಂತಿರುಗಿ ಬರ್ತಿದ್ದಾನೆ. ಯುದ್ಧಕ್ಕೆ ಹೋದಂತ 600 ಜನ ಕರ್ಕೊಂಡು ಹೋದಂತ ದಾವೀದನು ಆ ಯುದ್ಧದಲ್ಲೂ ಕೂಡ ರಾಜ ಏನ್ ಮಾಡ್ಲಿಲ್ಲ, ಸೇರಿಸ್ಕೊಳ್ಳಿಲ್ಲ. ಇಲ್ಲಪ್ಪ ನೀನ್ ಹೋಗ್ಬಿಡು, ಬೇಡ, ಫಿಲಿಷ್ಟಿಯರ ಪ್ರಭುಗಳು ನಿನ್ನನ್ನ ಈ ಸಾರಿ ಬೇಡ ಅಂತಿದ್ದಾರೆ, ನಿಮ್ಮನ್ನ ಬರಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಹಿಂದೆ ಕಳಿಸ್ಬಿಟ್ರು. 3 ದಿನ ಪ್ರಯಾಣ ಮಾಡಿ ಹಿಂತಿರುಗಿ ತಮ್ಮ ಏನಂತೆ ಗೋತ್ರಕ್ಕೆ ಅಂದ್ರೆ ತಮ್ಮ ಗುಡಾರಗಳಿಗೆ ಬರ್ತಿದ್ದಾರೆ, ತಮ್ಮ ಊರಿಗೆ ಬರ್ತಿದ್ದಾರೆ. ಅವ್ರ ಹೆಂಡತಿ ಮಕ್ಕಳುಗಳು ಇರುವಂತ ಸ್ಥಳಕ್ಕೆ ಹಿಂತಿರುಗಿ ಬರ್ಬೇಕಾದ್ರೆ ಅವ್ರ ಊರು ಸಂಪೂರ್ಣವಾಗಿ ಸುಡಲ್ಪಟ್ಟಿದೆ. ಹಲ್ಲೆಲೂಯಾ ಅಲ್ವಾ. ಅಮಾಲಿಕರು ಏನ್ ಮಾಡಿದ್ದಾರೆ, ಸಂಪೂರ್ಣವಾಗಿ ಆ ಪಟ್ಟಣವನ್ನು ಸುಟ್ಟು ದಾವೀದನ ಹೆಂಡತಿ ಮಕ್ಕಳನ್ನು ಮತ್ತೆ 600 ಮಂದಿ ಸೈನಿಕರ ಹೆಂಡತಿ ಮಕ್ಕಳನ್ನ ಸಮೇತ ಅವ್ರಿಗಿದ್ದಂತ ಎಲ್ಲ ಪಶುಗಳನ್ನ ಸರಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ 600 ಜನ ಸೈನಿಕರು ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಬಹಳವಾಗಿ ಗಟ್ಟಿಯಾಗಿ ಹತ್ರಂತೆ, ತಮಗೆ ಎಷ್ಟು ಸಾಧ್ಯ ಅಷ್ಟು ಗೋಳಾಡುದ್ರಂತೆ. ಯಾಕಂದ್ರೆ ಅವ್ರು ಬದುಕಿಸಿದಾರೋ ಸಾಯಿಸ್ಬಿಟ್ಟಿದಾರೋ ಗೊತ್ತಿಲ್ವಲ್ಲ. ಅಯ್ಯೋ ಏನಾಯ್ತು ಈ ಪರಿಸ್ಥಿತಿ, ಬಹಳವಾಗಿ ಅವ್ರು ಏನ್ ಮಾಡಿದ್ರಂತೆ, ಹತ್ರಂತೆ. ಪ್ರೇರೆ ಈಗ ದಾವೀದನ ಪರಿಸ್ಥಿತಿ ಏನಾಯ್ತು, ಬಲು ಇಕ್ಕಟ್ಟಿಗೆ ಸಿಕ್ಕಿ ಬಿದ್ದ. ಅಯ್ಯೋ ನಾನು ಏನೋ ಅನ್ಕೊಂಡಿದ್ದೀನಿ, ಏನೋ ಆಗೋಯ್ತಲ್ಲ, ಹಲ್ಲೆಲೂಯಾ, ನಾನು ಏನೋ ಆಲೋಚಿಸಿದೆ, ಈ ರೀತಿ ಆಗ್ತದೆ ಅಂತ ನಾವು ನೆನೆಸಿತ್ತಿಲ್ವಲ್ಲ, ಇದು ಮಾಡಬಾರ್ದಾಗಿತ್ತು, ಈ ತೀರ್ಮಾನ ತೆಗೆದುಕೊಳ್ಳಬಾರ್ದಾಗಿತ್ತು, ಈ ರೀತಿಯಾಗಿ ಈಗ ನಾನು ಏನ್ ಮಾಡ್ಲಿ, 600 ಜನರಿಗೆ ಅವನು ಸಮಾಧಾನ ಪಡಿಸ್ಲಿಕ್ಕೆ ಆಗ್ತದ? ಪ್ರೇರೆ ಆಗ್ಲೇ ಅವ್ರೇನಾಗಿದ್ದಾರೆ, ಅವ್ರ ಹೆಂಡತಿ ಮಕ್ಕಳು ಇಲ್ಲದೆ ಇರೋದ್ರಿಂದ ಅವರು ಮನಗುಂದಿದ್ದಾರೆ. ಈಗ ದಾವೀದನನ್ನ ಕಲ್ಲೆಸೆದು ಕೊಲ್ಲಬೇಕು ಎಂಬುದಾಗಿ ಆಲೋಚನೆ ಮಾಡ್ತಿದ್ದ. ಅಷ್ಟವ್ರಿಗೆ ಮನಸ್ಸು ಬೇಜಾರಾಯ್ತು. ಈಗ 600 ಜನರಿಗೆ ದಾವೀದನು ಏನ್ ಮಾಡಕ್ಕಾಗಲ್ಲ, ಸಮಾಧಾನ ಪಡಿಸಕ್ಕಾಗಲ್ಲ, ಸಾಂತ್ವನ ಪಡಿಸಕ್ಕಾಗಲ್ಲ. ಹಲ್ಲೆಲೂಯಾ. ಈಗ ತನ್ನ ಹೆಂಡತಿ ಮಕ್ಕಳು ಕೂಡ ಸರಿಯಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಬೇಕು? ದೇವರ ವಾಕ್ಯ ಹೇಳ್ತದೆ, ಕೆಳಗಡೆ ಭಾಗ ಓದೋಣ. ಆದರೂ ನೋಡಿ ವಾಕ್ಯ ಹೇಳ್ತದೆ, ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನಂತೆ. ಹಲ್ಲೆಲೂಯಾ. ಪ್ರಿಯರೇ, ದಾವೀದನು ಈ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ತಾನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡಂತೆ. ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಉಂಟು. ನಾವು ಕೂಡ ಬಲಹೀನತೆಯಲ್ಲಿ ತೀರ್ಮಾನಗಳು ತೆಗೆದುಕೊಳ್ತೀವಿ, ಕೆಲವು ಸಾರಿ ಸ್ವಾಬುದ್ಧಿಯಲ್ಲಿ ತೆಗೆದುಕೊಳ್ತೀವಿ, ಕೆಲವು ಸಾರಿ ತಪ್ಪಾಗಿ ನಿರ್ಣಯ ತೆಗೆದುಕೊಂಡು ಬಿಡ್ತೀವಿ. ಕೆಲವು ಸಾರಿ ನಾವು ಶೋಧನೆಗಳಲ್ಲಿ ಹಾದು ಹೋಗುವಾಗ ಪದೇ ಪದೇ ಕಷ್ಟಗಳು, ಪದೇ ಪದೇ ನಮಗೆ ತೊಂದರೆಗಳು ಬರುವಾಗ ನಾವು ಕೂಡ ಏನ್ ಮಾಡ್ತೀವಿ ಅಂದ್ರೆ, ಅಯ್ಯೋ ಇಷ್ಟು ದಿನ ಪ್ರಾರ್ಥನೆ ಮಾಡಾಯ್ತು, ಇಷ್ಟು ದಿನ ಕಾದಿ ಆಯ್ತು, ಇಷ್ಟು ದಿನ ನಾವು ದೇವರು ಹೇಳಿದ ಹಾಗೆ ನಡ್ಕೊಂಡು, ಆದ್ರೂ ನಮ್ಗೆ ಏನೊಂದು ಒಳ್ಳೇದೇ ಆಗ್ಲಿಲ್ಲ, ಏನು ನಮ್ಗೆ ಬಿಡುಗಡೆ ಆಗ್ಲಿಲ್ಲ, ಏನು ನಮ್ಗೆ ಏನಂತೆ ಈ ಕಷ್ಟಗಳಿಂದ ಮುಕ್ತಿ ಸಿಗ್ಲೇ ಇಲ್ಲಪ್ಪ, ನನಗೆ ಆರೋಗ್ಯ ಸಿಗ್ಲಿಲ್ಲ, ನಾನು ಅನ್ಕೊಂಡಂಗೆ ಆಗ್ಲಿಲ್ಲ ಅಂತ ಹೇಳಿ ಕೆಲವು ಸಾರಿ ನಾವು ಸೋತೋಗುವಂತ ಪರಿಸ್ಥಿತಿಗಳು ಬರ್ತದೆ. ಪ್ರೇರೆ, ನಾವು ಸೋತೋಗಿದ್ದು ಉಂಟು.
ಕೆಲ ಸಾರಿ ನಾವು ಸ್ವಂತ ನಿರ್ಧಾರಗಳು ಮಾಡಿ ದೇವರನ್ನು ವಿಚಾರಿಸದೆ, ದೇವರ ಸನ್ನಿಧಾನದಲ್ಲಿ ಕಾದಿರದೆ, ಪ್ರಾರ್ಥಿಸದೆ, ಸ್ವಂತ ನಿರ್ಧಾರಗಳು ತೆಗೆದುಕೊಂಡು ಕೆಲವರ ಮೇಲೆ ನಂಬಿಕೆ ಇಟ್ಟು ಕೆಲವರ ಮಾತುಗಳು ಕೇಳಿ ನಮಗೆ ತಿಳಿದಂತ ನಮ್ಮ ಸ್ವಬುದ್ಧಿ ಆಲೋಚನೆಗೆ ಒಳಗಾಗಿ ಮತ್ತೆ ಸೈತಾನು ನಮ್ಮನ್ನು ಪ್ರೇರೇಪಿಸುವಂತ ಕೆಲವು ಪಾಪಗಳಿಗೆ, ಕೆಲವೊಂದು ತಪ್ಪಾದ ಮಾರ್ಗಗಳಿಗೆ ನಾವು ಒಳಗಾಗಿ ಬಲಹೀನರಾಗಿ ಹೋಗಿಬಿಟ್ಟಿದ್ದು ಉಂಟು. ಈಗ ನಮ್ಮ ಪರಿಸ್ಥಿತಿ ಬಲು ಇಕ್ಕಟ್ಟಾಗಿರಬಹುದು, ನಾವು ಇಕ್ಕಟ್ಟಲ್ಲಿ ಇರಬಹುದು, ಬಿದ್ದು ಹೋಗಿರಬಹುದು. ಹಾಗಂತ ಹೇಳಿ ಇಕ್ಕಟ್ಟಲ್ಲೇ ಇರಬಾರದು. ನಮ್ಮ ಇಕ್ಕಟ್ಟಿನಲ್ಲಿ ನಮ್ಮ ದೇವರಾಗಿರುವ ಯೇಸುವಿನ ಬಳಿಯಲ್ಲಿ ನಾವು ಬಲವನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಯಾಕೆಂದ್ರೆ ದೇವರು ವಾಗ್ದಾನ ಮಾಡಿದ್ದಾನೆ, ನಾನು ನಿನ್ನನ್ನು ಬಲಪಡಿಸ್ತೀನಿ. ಹಲ್ಲೆಲೂಯಾ. ಈ ವಾರ ನಾವು ಕೇಳ್ತಿರುವಂತ, ಜ್ಞಾನಿಸ್ತಿರುವಂತ ವಾಕ್ಯ ಭಾಗವು ಹೀಗಾಗಿದೆ: ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು ಎಂಬುದಾಗಿ. ಇವತ್ತಿನ ಈ ವಾರದ ವಾಕ್ಯದ ಸಂದೇಶದ ಅರ್ಥವು ಹೀಗಾಗಿದೆ. ಏನಂತಂದ್ರೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಯಾರಂತೆ? ಅವರು ಧನ್ಯರು. ಹಲ್ಲೆಲೂಯಾ. ನಾವು ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದೀವಿ, ಒಂದು ಸರಿಯಾಗಿ ಪ್ರಾರ್ಥನೆ ಮಾಡಕ್ ಆಗ್ತಿಲ್ಲ. ನಮಗೆ ಏನಂತೆ ಸರಿಯಾದ ರೀತಿಯಲ್ಲಿ ನಾವು ಪರಿಶುದ್ಧತೆಯಲ್ಲಿ ಜೀವಿಸಕ್ ಆಗದಿರೋ ಬಲಹೀನತೆಗಳು ಉಂಟು. ನಮ್ಮಲ್ಲಿ ಏನಂತೆ ವಾಕ್ಯದ ಪ್ರಕಾರ ನಡೆಯಕ್ ಆಗದಿರೋ ಬಲಹೀನತೆಗಳು ಇರಬಹುದು. ನಾವು ಒಂದು ವೇಳೆ ನೀವು ಹಣದ ಸಾಲದ ಬಲಹೀನತೆಗಳಲ್ಲಿ ಇರಬಹುದು, ಒಂದು ವೇಳೆ ಕುಟುಂಬದಲ್ಲಿ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಬಲಹೀನರಾಗಿರ್ಬೋದು, ಮಕ್ಕಳ ವಿಷಯದಲ್ಲಿ ನೀವು ಬಲಹೀನರಾಗಿರ್ಬೋದು, ನಿಮ್ಮ ಶರೀರದಲ್ಲಿ ನಿಮ್ಮಲ್ಲಿ ಬಲಹೀನತೆಗಳು ಇರಬಹುದು, ಆರೋಗ್ಯದಲ್ಲಿ ನೀವು ಬಲಹೀನರಾಗಿರ್ಬೋದು, ಒಂದು ವೇಳೆ ಜ್ಞಾನದ ವಿಷಯದಲ್ಲಿ ನೀವು ಬಲಹೀನರೇ ಆಗಿರ್ಬೋದು. ನೀವು ಯಾವುದ್ರಲ್ಲಿ ಬಲಹೀನರಾಗಿದ್ದೀರೋ ಅದರಲ್ಲಿ ನೀವು ಏನ್ ಮಾಡ್ಬೇಕಂತೆ? ದೇವರಲ್ಲಿ ಬಲಪಡಿಸಿಕೊಳ್ಳಬೇಕು. ಅಯ್ಯೋ, ನನ್ನ ಬಲಹೀನತೆ, ನಾನು ಬಲಹೀನನಾಗಿದ್ದೀನಿ, ನನಗೆ ಜ್ಞಾನ ಇಲ್ಲ, ಅಯ್ಯೋ ನನಗೆ ಓದಿಲ್ಲ, ಅಯ್ಯೋ ನನ್ನ ಪರಿಸ್ಥಿತಿ ಹೀಗೆ, ನಾನು ಬಡ ಕುಟುಂಬದಿಂದ ಬಂದಿತ್ತು, ಅಯ್ಯೋ ನಾನು ಇನ್ನು ಕಷ್ಟದಲ್ಲಿ ಇದ್ದೀನಿ, ಅಯ್ಯೋ ನನಗೆ ಈ ರೀತಿಯಾಗಿ ಸಹಾಯ ಮಾಡೋರಿಲ್ಲ ಹೇಳಿ ನಾವು ಬಲಹೀನತೆಲೆ ಕುಂದಿರಬಾರ್ದು. ನಾವು ದೇವರಲ್ಲಿ ಬಲವನ್ನು ಹೊಂದಬೇಕು. ಹಲ್ಲೆಲೂಯಾ. ಹಾಗಾದ್ರೆ ದಾವೀದನು ಏನ್ ಮಾಡ್ತಿದ್ದಾನೆ ಪ್ರೇರೆಯಲ್ಲಿ? ತನ್ನನ್ನು ತಾನು ದೇವರಾದ ಯೆಹೋವನಲ್ಲಿ ಬಲಪಡಿಸಿಕೊಳ್ತಿದ್ದಾನೆ. ಹಲ್ಲೆಲೂಯಾ, ಹೌದಲ್ವಾ? ನೋಡ್ರಿ, ಹಾಗಾದ್ರೆ ಎರಡನೇದಾಗಿ ನೋಡೋಣ. ಎರಡನೇ ವ್ಯಕ್ತಿ, ಅದೇ ಸಾಮುವೇಲ 28ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಆಗ ಸಾಮುವೇಲನು ಸೌಲನನ್ನು, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದೇಕೆ? ಅದಕ್ಕೆ ಸೌಲನು ಹೇಳ್ತಿದ್ದಾನೆ, ನಾನು ಬಲು ಇಕ್ಕಟ್ಟಿನಲ್ಲಿ ಇದ್ದೇನೆ, ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಎದ್ದಿದ್ದಾರೆ, ದೇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾನೆ, ಆತನು ನನಗೆ ಪ್ರವಾದಿಯಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡ್ಲೇ ಇಲ್ಲ. ಏನಂತೆ? ಹಲ್ಲೆಲೂಯಾ. ಸೌಲನು ಈಗ ಒಂದು ಇಕ್ಕಟ್ಟಿಗೆ ಸಿಲುಕಿದ್ದಾನೆ. ಪ್ರೇರೆ, ಇಕ್ಕಟ್ಟು ಅನ್ನೋದನ್ನ ಏನ್ ತೋರಿಸ್ತದೆ ಅಂದ್ರೆ ಒಂದು ಬಲಹೀನತೆಯನ್ನು ತೋರಿಸ್ತದೆ, ಹೌದಲ್ವಾ? ಹಾಗಾದ್ರೆ ಈಗ ಸಾಮುವೇಲನ ಬಳಿಯಲ್ಲಿ ಸೌಲನಾದ ರಾಜನು ಹೇಳ್ತಿದ್ದಾನೆ, ನಾನು ಈಗ ಬಲು ಇಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದೀನಿ, ಈಗ ಫಿಲಿಷ್ಟಿಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದು ಎಳೆದಿದ್ದಾರೆ, ನನ್ನಲ್ಲಿ ಅಷ್ಟು ಬಲವಿಲ್ಲ ಅವರ ಮೇಲೆ ಯುದ್ಧ ಮಾಡ್ಲಿಕ್ಕೆ. ಅದಕ್ಕಾಗಿ ನಾನು ದೇವರ ಬಳಿಲಿ ಹೋಗಿ ಪ್ರಾರ್ಥಿಸ್ದೆ, ದೇವ್ರು ನನ್ಗೆ ಉತ್ತರ ಕೊಡ್ಲಿಲ್ಲ. ಪ್ರವಾದಿಗಳ ಬಳಿಗೆ ಹೋದೆ, ಪ್ರವಾದಿಗಳ ಮೂಲಕ ದೇವ್ರು ನನ್ನ ಜೊತೆ ಮಾತನಾಡ್ಲಿಲ್ಲ, ಕನಸುಗಳ ಮೂಲಕವಾಗಿ ನನ್ನ ಜೊತೆ ದೇವರು ಮಾತನಾಡ್ಲಿಲ್ಲ. ಅದಕ್ಕೆ ನಿನ್ನನ್ನು ಕರೆಸುವುದಕ್ಕಾಗಿ ಈ ಮಾರ್ಗಕ್ಕೆ ಬಂದಿದ್ದೀನಿ. ನೋಡಿ, ಹಾಗಾದ್ರೆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸೌಲ ರೀತಿಯಲ್ಲಿ ದೇವರನ್ನ ಸಂಪರ್ಕಿಸುವುದಕ್ಕೆ, ನಮ್ಮ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ನಾವು ಇಕ್ಕಟ್ಟಿನ ದಿನದಲ್ಲಿ ಬಲ ಹೊಂದುವುದಕ್ಕೆ, ಹಾಗಾದ್ರೆ ಸೌಲನ ರೀತಿಯಲ್ಲಿ ದೇವರ ಬಳಿಗೆ ಹೋಗಬಹುದು, ಸೌಲನ ರೀತಿಯಲ್ಲಿ ನಿರ್ಣಯ ತೆಗೆದುಕೊಳ್ಳಬಹುದು. ಪ್ರಿಯರೇ, ಹಾಗಾದ್ರೆ ಸೌಲನ ಆರಿಸಿಕೊಂಡಂತ ಮಾರ್ಗವು ಯಾವುದಾಗಿದೆ? ಹಾಗಾದ್ರೆ ಈ ವಿಚಾರ ನಾವು ತಿಳ್ಕೊಳ್ಬೇಕಂದ್ರೆ 5ನೇ ವಚನದಿಂದ ನಾವು ಓದಬೇಕು. 5ನೇ ವಚನ ಓದಿ. ಅವರು ಫಿಲಿಷ್ಟಿಯರ ಪಾಳ್ಯದವರು ಕಂಡು ಬಹಳ ಭಯದಿಂದ ಅವನ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸಿದರು. ಆತನು ಅವನಿಗೆ ಕನಸುಗಳಿಂದಾಗಲಿ
ಉರುವಿನಿಂದಾಗಲಿ ಹಾ. ಪ್ರವಾದಿಗಳಿಂದಾಗಲಿ ಉತ್ತರ ಕೊಡಲೇ ಇಲ್ಲ. ನೋಡಿ, ದೇವರು ಪೂರ್ವದಲ್ಲಿ ಇಸ್ರಾಯೇಲರಿಗೆ ಮತ್ತೆ ರಾಜರಿಗೆ ಮೂರು ಮೂಲಕವಾಗಿ ತಮ್ಮ ಶತ್ರುಗಳ ಮೇಲೆ ಯುದ್ಧ ಮಾಡಬಹುದು ಅಥವಾ ದೇವರ ಆಲೋಚನೆ ತಿಳ್ಕೊಳ್ಳೋದಕ್ಕೆ ಮೂರು ವಿಧವಾದ ಗುರುತುಗಳನ್ನ ಅವ್ರು ಕೊಟ್ಟಿದ್ರು. ಒಂದು ಏನಂತ, ದೇವರ ಸನ್ನಿಧಾನದಲ್ಲಿ ವಿಚಾರಿಸುವಾಗ ದೇವರು ಕನಸುಗಳ ಮೂಲಕ ಮಾತನಾಡ್ತಿದ್ದಂತೆ, ಹಲ್ಲೆಲೂಯ. ಎರಡನೇದಾಗಿ ಪ್ರವಾದಿಗಳ ಮೂಲಕ ಮಾತನಾಡ್ತಿದ್ದಂತೆ. ಮೂರನೇದಾಗಿ ವಾಕ್ಯ ಹೇಳ್ತದೆ ಏನಂತೆ, ಉರುಮೆಯಿಂದ ಆಗ್ಲಿ ಮಾತಾಡ್ತಿದ್ದಂತೆ. ಅಂದ್ರೆ ಮಹಾಯಾಜಕನು ಎದೆಗೆ ಕಟ್ಟಿಕೊಳ್ತಿದ್ದ ಅದೊಂದು ಉರುಮೆ ಅಂತಂದ್ರೆ ಏನ್ ತೋರಿಸ್ತದೆ ಅಂದ್ರೆ ಒಂದು ಡೈಮಂಡ್ ಅನ್ನ ತೋರಿಸ್ತದೆ. ಅದು ಒಂದು ಬೆಳಕು ಕೊಡುವಂತ ಡೈಮಂಡ್ ಅಂತೆ. ಅದರ ಮೂಲಕವಾಗಿ ದೇವರ ಸಂದೇಶವನ್ನ ಮಾರ್ಗವನ್ನ ತಿಳ್ಕೊಳ್ಳೋದಕ್ಕೆ ಎದೆ ಪಟ್ಟಿಯಾಗಿ ಕಟ್ಟಿಕೊಳ್ತಿದ್ದ ಮಹಾಯಾಜಕನು. ಇದು ದೇವರು ಸೂಚಿಸಿದ್ರು. ಹಾಗಾಗಿ ಈ ಮೂರು ಮೂಲಕವಾಗಿ ಏನಂತೆ, ದೇವರು ತನ್ನ ಚಿತ್ತವನ್ನ ಇಸ್ರಾಯೇಲಿಗೆ ಪ್ರಕಟಿಸ್ತಿದ್ರಂತೆ. ಹಾಗಾದ್ರೆ ಅರಸನಾದ ಸೌಲನಿಗೆ ಏನಾಗ್ಲಿಲ್ಲ, ಅವನು ಪ್ರಾರ್ಥನೆ ಮಾಡಿದಾಗ ಕನಸುಗಳ ಮೂಲಕ ದೇವರು ಮಾತನಾಡಲಿಲ್ಲ. ಎರಡನೇದಾಗಿ ಪ್ರವಾದಿಗಳ ಮೂಲಕ ಮಾತನಾಡಲಿಲ್ಲ. ಮೂರನೇದಾಗಿ ಏನಂತೆ, ಉರುವಿನಿಂದನೂ ಮಾತನಾಡಲಿಲ್ಲವಂತೆ. ಹಾಗಾಗಿದ್ದೇನೆ ಅವನು ಆರಿಸ್ಕೊಂಡಂತ ಮಾರ್ಗ ಸರಿಯುತ್ತಾ? 9ನೇ ವಚನ ಓದಿಕೊಳ್ಳೋಣ ಪ್ರೇರೆ. ಹಾಗಾದ್ರೆ ತನ್ನ ಇಕ್ಕಟ್ಟಿನಲ್ಲಿ ತನ್ನನ್ನು ಬಲಪಡಿಸಿಕೊಳ್ಳುವುದಕ್ಕಾಗಿ, ತನ್ನ ಇಕ್ಕಟ್ಟಿನಲ್ಲಿ ಹಾಗಾದ್ರೆ ಬಂದ ಶತ್ರುಗಳು ಬಂದಿರುವಂತ ಏನಂತೆ, ಫಿಲಿಸ್ಟಿಯರು ದಂಡೆತ್ತಿ ಇಸ್ರಾಯೇಲರ ಮೇಲೆ, ಈ ಸೌಲನ ಮೇಲೆ ಯುದ್ಧಕ್ಕೆ ಬಂದಿರಬೇಕಾದ್ರೆ ಅವರ ಮೇಲೆ ಜಯ ಗಳಿಸುವುದಕ್ಕಾಗಿ, ನಾನು ಯುದ್ಧ ಮಾಡಿದ್ರೆ ದೇವರು ನನ್ನ ಪಕ್ಷ ಎತ್ತುಕೊಂಡು ಜಯ ಕೊಡ್ತಾನೋ ಇಲ್ವೋ ಎಂಬುದಾಗಿ ತನ್ನನ್ನು ತಾನು ಬಲಪಡಿಸ್ಕೊಳ್ಳೋದಕ್ಕೆ, ದೇವರ ಚಿತ್ತವನ್ನ ತಿಳ್ಕೊಳ್ಳೋದಕ್ಕೆ ಸೌಲ ಆರಿಸ್ಕೊಂಡಂತ ಮಾರ್ಗ ಯಾವುದು ಗೊತ್ತಾ? ಯಾವ ಮಾರ್ಗ ಆರಿಸ್ಕೊಂಡ? ವಾಕ್ಯ ಹೇಳ್ತದೆ, 9-10ನೇ ವಚನ ಓದೋಣ. ಆಗ ಆಕೆಯು ಅವನಿಗೆ, ಸೌಲನು ಮಾಡಿದ್ದು ನಿಮಗೆ ಗೊತ್ತುಂಟು, ಅವನು ಸತ್ತವರಲ್ಲಿ ವಿಚಾರಿಸುವವರನ್ನು ಬೇತಾಳಿಕರನ್ನು ದೇಶದಿಂದ ಹೊರಡಿಸಿ ಬಿಟ್ಟಿದಾನಲ್ಲ. ಹೀಗಿದ್ದರೂ ನಾನು ಸಾಯುವಂತೆ ನೀನು ನನ್ನ ಪ್ರಾಣಕ್ಕೆ ಉರುಳೊಡ್ಡುವುದು ಏಕೆ ಅಂದಳು. ಅದಕ್ಕೆ ಸೌಲನು, ಯೆಹೋವನಾಣೆ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ. ಆಕೆಗೆ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು. ಹಲ್ಲೆಲೂಯಾ. ಹಾಗಾದ್ರೆ ಯಾರ ಬಳಿ ಹೋಗ್ತಿದ್ದಾನೆ ಪ್ರೇರೆ? ಒಂದು ಬೇತಾಳಿಕರ ಬಳಿಗೆ ಹೋಗ್ತಿದ್ದಾನೆ. ಅಂದ್ರೆ ಸತ್ತವರಲ್ಲಿ ವಿಚಾರಿಸುವವರು, ಸತ್ತವರ ಆತ್ಮಗಳನ್ನ ವಶೀಕರಣ ಮಾಡಿಕೊಳ್ಳುವವರು, ಆ ಸತ್ತವರಲ್ಲಿ ವಿಚಾರಿಸುವವರು ಆತ್ಮಗಳನ್ನ ಕರೆಸಿದ್ದೇನೆ, ಒಳ್ಳೆದ್ದು ಕೆಟ್ಟದ್ದು ಅನ್ನೋ ರೀತಿಯಲ್ಲಿ ತಪ್ಪಾಗಿ ಅವರು ಮಂತ್ರ ಮಾಡಿದ್ದೇನೆ, ಕರೆಸ್ಕೊಂಡಿದ್ದೇನೆ ತಿಳ್ಕೊತಾರಲ್ಲ, ಆ ರೀತಿಯಾದಂತ ಸ್ತ್ರೀಯ ಬಳಿಗೆ ಸೌಲ ರಾಜನು ಏನ್ ಮಾಡ್ತಿದ್ದಾನೆ, ಮಾರು ವೇಷದಲ್ಲಿ ಹೋಗ್ತಿದ್ದಾನೆ. ಮೇಲ್ಗಡೆ ವಚನ ಓದುವಾಗ ರಾಜನಾಗಿರುವಂತ ಈ ಸೌಲ ತನ್ನ ದೇಶದಲ್ಲಿದ್ದಂತ ಮಂತ್ರವಾದಿಗಳು, ಮಾಟಗಾರರು, ಮತ್ತೆ ಏನಂತೆ ಶಾಸ್ತ್ರ ಹೇಳುವವರು, ಮತ್ತೆ ಜ್ಯೋತಿಷ್ಯ ನೋಡುವವರು, ಕೈರೇಖೆ ನೋಡುವವರು, ಕಬಡೆ ಬಿಟ್ಟು ನೋಡುವವರು, ಪಂಚಾಂಗ ನೋಡುವವರು, ಮತ್ತೆ ವಾಸ್ತವ ಸ್ಥಿತಿ ನೋಡುವವರು, ಬೇತಾಳಿಕರಲ್ಲಿ ಅಂದ್ರೆ ಮಶಾಣದಲ್ಲಿ ಇದ್ದುಕೊಂಡಿದ್ದೇನೆ ಆತ್ಮಗಳನ್ನ ಕರೆಸಿ, ಸತ್ತೋಗಿರೋ ಆತ್ಮಗಳನ್ನ ಕರೆಸಿ ವಿಚಾರಣೆ ಮಾಡುವಂತವ್ರನ್ನ ಎಲ್ಲರನ್ನು ಹೊರಡಿಸಿ ಬಿಟ್ಟಿರ್ತಾನೆ. ರಾಜ ಒಂದು ಆಜ್ಞೆ ಹೊರಡಿಸಿರ್ತಾನೆ. ಇದೇ ರಾಜ ಏನಂದ್ರೆ, ಇದು ನನ್ನ ದೇವರಾಗಿರೋ ಕರ್ತನಿಗೆ ವಿರೋಧವಾಗಿದೆ, ನನ್ನ ದೇಶದಲ್ಲಿ ಇಂಥ ಹೊಲಸಾದದ್ದು ಯಾವುದೇ ಇರಬಾರದು, ಇಂಥ ವ್ಯಕ್ತಿಗಳು ಇರಬಾರದು, ಒಂದು ವೇಳೆ ಇದ್ರೆ ಅವ್ರನ್ನ ಸಂಹರಿಸಿ ಅಂತ ಹೇಳಿರ್ತಾನೆ. ಹಾಗಾಗಿ ಎಲ್ಲರೂ ಬೇತಾಳಿಕರು, ಮಾಟ ಮಾಡುವವರು, ಶಾಸ್ತ್ರಗಳು ಆ ದೇಶನ ಬಿಟ್ಟು ಓಡಿ ಹೋಗಿರ್ತಾರೆ, ಬೇರೆ ಕಡೆ ಹೋಗಿದ್ದೇನೆ ಎಲ್ಲೋ ಅಂತ ಕುಳಿತಿರ್ತಾರೆ. ಯಾರಿಗೂ ಕೂಡ ಗೊತ್ತಾಗಲ್ಲ ಇವ್ರು ಮಾಡುವಂತ ಮಾಟ ಮಂತ್ರಗಳು ಆ ರೀತಿ ಆಗಿದ್ದೇನೆ. ಇವ್ರು ಯಾರಿಗೂ ತೋರಿಸ್ಕೊಳ್ದಂತೆ ಜೀವ ಭಯದಲ್ಲಿ ಏನಾಗಿರ್ತಾರೆ, ತಾವಿದ್ದಂತ ಮನೆಗಳಲ್ಲಿ, ಸ್ಥಳಗಳಲ್ಲಿ ಅಡಿಕೊಂಡು ಕೂತಿರ್ತಾರೆ. ಸೌಲನಿಗೆ ದೇವರು ಉತ್ತರ ಕೊಡದೆ ಹೋಗಿದ್ರಿಂದ ಅವನ್ ಏನ್ ಮಾಡ್ತಾನಂತಂದ್ರೆ, ಸಾಮುವೇಲನ ಬಳಿಗೆ ಹೋಗ್ಬೇಕು, ಸಾಮುವೇಲನ ಸಂಧಿಸ್ಬೇಕು. ಯಾಕಂದ್ರೆ ನಾಳೆ ಬೆಳಿಗ್ಗೆ ಒಂದು ದೊಡ್ಡ ಯುದ್ಧಕ್ಕೆ ಹೋಗ್ಬೇಕು ಸೌಲ. ಹಾಗಾದ್ರೆ ದೇವರ ಆಲೋಚನೆ ತಿಳಿದೆ, ನಾನು ಹೆಂಗ ಹೋಗ್ಲಿ, ದೇವ್ರು ನನ್ನ ಜೊತೆ ಇಲ್ಲ ಅಂದ್ರೆ ನಾನು ಹೆಂಗ ಹೋಗಿ ಯುದ್ಧ ಮಾಡ್ಲಿ. ಈಗ ಸೌಲನು ಇಕ್ಕಟ್ಟಲ್ಲಿದ್ದಾನೆ ಮತ್ತು ಬಲಹೀನತೆಯಲ್ಲಿದ್ದಾನೆ. ಅದಕ್ಕಾಗಿ ಸತ್ತು ಹೋಗಿರುವಂತ ಸಾಮುವೇಲು, ಇಸ್ರಾಯೇಲನ ಪ್ರವಾದಿಯಾಗಿರುವಂತ ಸಾಮುವೇಲು ತೀರಿ ಹೋಗಿದ್ದಾನೆ, ಅಂದ್ರೆ ಸತ್ತೋಗಿದ್ದಾನೆ. ಆತನ ಆತ್ಮ ಪ್ಯಾರಡೈಸಲ್ ಅಂದ್ರೆ ಪರದೇಶದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಐತೆ. ಹಾಗಾದ್ರೆ ಸತ್ತೋಗಿರುವಂತ ಸಾಮುವೇಲನ ಆತ್ಮವನ್ನ ಮತ್ತೆ ಕರೆಸಿ, ನಾನು ಫಿಲಿಸ್ಟಿಯರ ಮೇಲೆ ಯುದ್ಧಕ್ಕೆ ಹೋಗ್ಬೋದು ಬೇಡ ಅನ್ನೋದನ್ನ ವಿಚಾರಿಸುವುದಕ್ಕಾಗಿ ಇಕ್ಕಟ್ಟಲ್ಲಿ ಬಿದ್ದಿರುವಂತ ಸೌಲ ಏನಂತೆ, ತನ್ನ ಇಕ್ಕಟ್ಟಿನಲ್ಲಿ ತನ್ನನ್ನ
ಬಲಪಡಿಸಿಕೊಳ್ಳೋದಕ್ಕಾಗಿ ಯಾರ ಬಳಿಗೆ ಹೋಗ್ತಿದ್ದಾನೆ? ಯಾರನ್ನ ದೇಶದಿಂದ ಓಡಿಸಿಬಿಟ್ಟಿದ್ನೋ ಅವರ ಬಳಿಗೆ, ಬೇತಾಳಿಕರ ಬಳಿಗೆ ಮಾರು ವೇಷದಲ್ಲಿ ಹೋಗ್ತಿದ್ದಾನೆ. ಈಗ ಆಕೆ ಏನ್ ಹೇಳ್ತಿದ್ದಾಳೆ? ಈತನು ಸೌಲ ಅಂತ ಗೊತ್ತಿಲ್ಲ, ತಿಳಿದು ಹೇಳ್ತಿದ್ದಾಳೆ, ರಾಜನಾದಂತ ಸೌಲನು ಆಜ್ಞೆ ಹೊರಡಿಸಿದಾನಲ್ಲ, ನೀನು ನನಗೆ ಮರಣ ದಂಡನೆಗೆ ಗುರಿ ಮಾಡ್ಬೇಕಂತ ಬಂದಿದ್ಯಾ ಅಂತ ಕೇಳುವಾಗ ಆತ ಹೇಳ್ತಾನೆ, ಸೌಲ ಮಾರುವೇಷದಲ್ಲಿರೋ ರಾಜ ಹೇಳ್ತಾನೆ, ಯೆಹೋವನ ಮೇಲೆ ಆಣೆ, ನಿನ್ನ ಪ್ರಾಣಕ್ಕೆ ಏನಾಗದಂತೆ ನಾನು ನೋಡ್ಕೊಳ್ತೀನಿ. ಹಲ್ಲೆಲೂಯಾ. ಆಮೇಲೆ ನೋಡ್ರಿ ಪ್ರಿಯರೇ, 10ನೇ ವಚನ ಓದೋಣ. ಅದಕ್ಕೆ ಸೌಲನು, ಯೆಹೋವನಾಣೆ, ಈ ವಿಷಯದಲ್ಲಿ ನೀನು ದಂಡನೆಗೆ ಗುರಿಯಾಗುವುದಿಲ್ಲ ಎಂದು ನಿನಗೆ ಯೆಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದನು. ಆಗ ಸ್ತ್ರೀಯು ನಿನಗೆ ಯಾರನ್ನು ಬರಮಾಡಬೇಕು ಎಂದು ಕೇಳಲು ಸಾಮುವೇಲನನ್ನು ಎಂದು ಉತ್ತರ ಕೊಟ್ಟನು. ಆ ಸ್ತ್ರೀಯು ಸಾಮುವೇಲನನ್ನ ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನ ವಂಚಿಸಿದ್ದೇಕೆ? ನೀನು ಸೌಲನಲ್ಲವೋ ಎಂದು ಹೇಳಿದಳು. ಅರಸನು, ಹೆದರಬೇಡ, ನಿನಗೇನು ಕಾಣಿಸ್ತದೋ ಅದನ್ನು ನನಗೆ ಹೇಳು. ಕೇಳಲು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಭೂಮಿ ಒಳಗಿಂದ ಒಂದು ದೇವನು ಬರ್ತಿರುವುದನ್ನು ಕಾಣ್ತಿದ್ದೀನಿ ಅಂತ ಹೇಳಿದಳು. ಅವನು ತಿರುಗಿ ಅವನ ರೂಪ ಹೇಗಿದೆ ಎಂದು ಕೇಳಲು ಆಕೆಯು, ನೀನು ಅಂಗಿಯನ್ನು ತೊಟ್ಟುಕೊಂಡ ಒಬ್ಬ ಮುದುಕನು ಬರುತ್ತಿದ್ದಾನೆ ಎಂದು ಹೇಳಿದಳು. ಅವನು, ಸಾಮುವೇಲನೇ ಎಂದು ಸೌಲನು ತಿಳಿದು ನೆಲದ ಮಟ್ಟಿಗೂ ಬಿದ್ದು ನಮಸ್ಕರಿಸಿದನು. ಆಗ ಸಾಮುವೇಲನು ಸೌಲನನ್ನು, ಗಮನಿಸ್ತಿದ್ದೀರಾ? ಸಾಮುವೇಲನು ಸೌಲನ್ ನೋಡಿ ಹೇಳ್ತಿದ್ದಾನೆ, ನೀನು ನನ್ನ ವಿಶ್ರಾಂತಿಯನ್ನು ಕೆಡಿಸಿದೇಕೆ? ನನ್ನನ್ನ ಇಲ್ಲಿಗೆ ಏಕೆ ಬರಮಾಡಿದಿ ಎಂದು ಕೇಳಿದನು. ಅದಕ್ಕೆ ಸೌಲನು, ನಾನು ಬಲು ಇಕ್ಕಟ್ಟಿನಲ್ಲಿದ್ದೇನೆ, ಫಿಲಿಷ್ಯರು ನನಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ದೇವರು ನನ್ನ ಬಿಟ್ಟು ದೂರ ಹೋಗಿದ್ದಾನೆ. ಆತನು ನನಗೆ ಪ್ರವಾದಿಯಿಂದಾಗಲಿ ಕನಸುಗಳಿಂದಾಗಲಿ ಉತ್ತರ ಕೊಡಲೊಲ್ಲನು. ಆದ್ದರಿಂದ ನಾನು ಮಾಡಬೇಕಾದುದನ್ನು ನೀನು ತಿಳಿಸುವೆ ಎಂದು ನಿನ್ನನ್ನು ಇಲ್ಲಿಗೆ ಬರಮಾಡಿದ್ದೀನಿ ಅಂದನು. ಗಮನಿಸ್ರಿ, ಆಗ ಸಾಮುವೇಲನು, ಯೆಹೋವನು ನಿನ್ನನ್ನು ಬಿಟ್ಟು ನಿನಗೆ ವಿರೋಧಿ ಆದ ಮೇಲೆ ನನ್ನನ್ನು ವಿಚಾರಿಸುವುದು ಏಕೆ? ಆತನು ನನ್ನ ಮುಖಾಂತರ ನಿನಗೆ ಹೇಳಿದ್ದನ್ನು ನೆರವೇರಿಸಿದ್ದಾನೆ. ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟಿದ್ದಾನೆ. ನೀನು ಯೆಹೋವನ ಮಾತನ್ನು ಕೇಳಲಿಲ್ಲ. ಆತನ ಅಮಾಲಿಕರ ಮೇಲೆ ಉಗ್ರ ಕೋಪಗೊಂಡು ಮಾಡಿದ ನೆರವೇರಿಸಲಿಲ್ಲ. ಆದ್ದರಿಂದಲೇ ಯೆಹೋವನು ಈಗ ನಿನಗೆ ಹೀಗೆ ಮಾಡುತ್ತಾನೆ. ಆತನು ನೋಡಿ ಹೇಳ್ತಿದ್ದಾನೆ, ನಿನ್ನ ಕೂಡ ಇಸ್ರಾಯೇಲರನ್ನು ಫಿಲಿಷ್ಟಿಯರ ಶತ್ರುಗಳ ಕೈಗೆ ದೇವರು ಒಪ್ಪಿಸಿಕೊಡ್ತಿದ್ದಾನೆ. ನಾಳೆ ನೀನು ನಿನ್ನ ಮಕ್ಕಳು ನಾನಿರುವಲ್ಲಿಗೆ ಬರುವಿರಿ. ಆತನು ಇಸ್ರಾಯೇಲರ ಸೈನ್ಯವನ್ನು ಫಿಲಿಷ್ಟಿಯರ ಕೈಗೆ ಒಪ್ಪಿಸುವನು ಎಂದು ಹೇಳಿದನು. ಸೌಲನು ಸಾಮುವೇಲನ ಮಾತುಗಳನ್ನ ಕೇಳಿದ ಕೂಡಲೇ ಭಯಭ್ರಾಂತನಾಗಿ ನೆಲದ ಮೇಲೆ ಉದ್ದಕ್ಕೆ ಬಿದ್ದು ಸಾಕು. ಹಲ್ಲೆಲೂಯಾ. ಹಾಗಾದ್ರೆ ಪ್ರಿಯರೇ, ಈಗ ನಿಮಗೊಂದು ಪ್ರಶ್ನೆ ಬರಬೇಕು. ಸತ್ತೋಗಿರುವಂತ ಬೇತಾಳಿಕರು ದೇವ ಮನುಷ್ಯರ ಆತ್ಮಗಳನ್ನ ಕರೆಸ್ಕೊಳ್ಬಹುದಾ ಭೂಮಿಗೆ? ಇದು ಸಾಧ್ಯನಾ? ಈಗ ಬೇತಾಳಿಕರ ಬಳಿಗೆ ಹೋಗಿದ್ದೇನೆ ವಿಚಾರಿಸ್ತಿದ್ದಾನೆ. ಆತ್ಮಗಳನ್ನ ವಶೀಕರಣೆ ಮಾಡ್ಕೊಳ್ಳೋರು, ಸತ್ತು ಹೋಗಿರೋ ಆತ್ಮಗಳನ್ನ ಪುನಃ ಕರೆದಿದ್ದೇನೆ ವಿಚಾರಿಸುವಂತವಳ ಬಳಿಗೆ ಹೋಗಿ ಮಾರುವೇಷದಲ್ಲಿ ರಾಜನಾದಂತ ಸೌಲನು
ಸಾಮುವೇಲನನ್ನ ಏನಂತೆ ಸಂಪರ್ಕಿಸಿ ದೇವರ ಆಲೋಚನೆಯನ್ನು ತಿಳ್ಕೊಳ್ಬೇಕು ಎಂಬುದಾಗಿ ಬಂದಿದ್ದಾನೆ. ಹಾಗಾದ್ರೆ ಒಬ್ಬ ದೇವ ಮನುಷ್ಯ, ಒಬ್ಬ ಪ್ರವಾದಿ, ಪವಿತ್ರಾತ್ಮನ ಭರಿತನಾಗಿದ್ದಂತ ಸಾಮುವೇಲನು ಈಗ ಕ್ರಿಸ್ತನಲ್ಲಿ ನಿದ್ರೆ ಹೋಗಿದ್ದಾನೆ, ಅಂದ್ರೆ ತೀರಿ ಹೋಗಿದ್ದಾನೆ. ಅವನ ಆತ್ಮವು ದೇವರ ರಾಜ್ಯದಲ್ಲಿ ವಿಶ್ರಾಂತಿ ಪಡಿತಿದೆ. ದೇವರ ವಾಕ್ಯ ಹೇಳುವ ಪ್ರಕಾರವಾಗಿ ಪ್ಯಾರಡೈಸ್ ಅಲ್ಲಿ ಅಂದ್ರೆ ಪರದೇಶದಲ್ಲಿ ವಿಶ್ರಾಂತಿ ಪಡಿತಾ ಇದೆ ಅವನ ಆತ್ಮ. ಹಾಗಾದ್ರೆ ಈ ಬೇತಾಳಿಕರು, ಮಂತ್ರ ಮಾಡುವವರು, ಮಾಟ ಮಾಡುವವರು, ದೇವ ಮಕ್ಕಳನ್ನಾಗ್ಲಿ, ಸೇವಕರನ್ನಾಗ್ಲಿ, ಪ್ರವಾದಿಗಳ ಆತ್ಮಗಳಾಗ್ಲಿ, ಅಥವಾ ಪೂರ್ವದಲ್ಲಿದ್ದಂತ ಅಬ್ರಾಮ್, ಇಸಾಕ್ ಅಥವಾ ಏನಂತೆ ಸಾಮುವೇಲನಾಗ್ಲಿ, ಇವರ ಆತ್ಮಗಳನ್ನ ಅಥವಾ ಬೇರೆ ಪ್ರವಾದಿಗಳು, ಬೇರೆ ಸೇವಕರುಗಳ ಆತ್ಮಗಳನ್ನ ಬೇತಾಳಿಕರು ಪ್ಯಾರಡೈಸ್ ಇಂದ ವಿಶ್ರಾಂತಿ ತೆಗೆದುಕೊಳ್ತಿರುವ ಸ್ಥಳದಿಂದ ಅವ್ರ ಆತ್ಮಗಳನ್ನ ಭೂಮಿಗೆ ಕರೆಸುವಂತ ಶಕ್ತಿ ಇವ್ರಿಗೆ ಆಯ್ತಾ? ಆಯ್ತಾ ಪ್ರಿಯರೇ? ಆಯ್ತಾ ಅಂತೀರಿಲ್ಲ ಅಂತೀರಾ? ಹೇಳ್ರಿ, ಆಯ್ತಾ ಇಲ್ಲ? ಹಾಗಾದ್ರೆ ಸೌಲ ಏನ್ ಮಾಡ್ತಿದ್ದಾನೆ? ಬೇತಾಳಿಕರ ಬಳಿಗೆ ಹೋಗ್ತಿದ್ದಾನೆ. ಈಗ ಆಕೆ ಹೇಳ್ತಿದ್ದಾಳೆ, ನಿನಗೆ ಯಾರನ್ನ ಕರೆಸಬೇಕು? ಸಾಮುವೇಲನನ್ನು. ಈಗ ಸಾಮುವೇಲನನ್ನು ನೋಡಿ ಏನ್ ಮಾಡ್ತಿದ್ದಾಳೆ? ಈಗ ಕೂಗ್ತಿದ್ದಾಳೆ. ಏನಂತ ನೋಡಿ ವಾಕ್ಯ ಹೇಳ್ತದೆ, ಆ ಸ್ತ್ರೀ ಸಾಮುವೇಲನನ್ನು ಕಂಡು ಕೂಡಲೇ ಗಟ್ಟಿಯಾಗಿ ಕೂಗಿ ಸೌಲನಿಗೆ, ನೀನು ನನ್ನನ್ನು ವಂಚಿಸಿದೇಕೆ? ನೀನು ಸೌಲನಲ್ಲವೋ ಅಂದಳು. ಅರಸನು ಹೆದರಬೇಡ, ನಿನಗೇನು ಕಾಣಿಸ್ತದೋ ಎಂದು ಆಕೆಯನ್ನು ಕೇಳಲು, ಭೂಮಿ ಒಳಗಿಂದ ಒಬ್ಬ ದೇವನು ಬರುತ್ತಿರುವುದನ್ನು ನೋಡುತ್ತೇನೆ ಎಂದು ಉತ್ತರ ಕೊಟ್ಟಳು. ಹಾಗಾದ್ರೆ ಈ ಬೇತಾಳಿಗಳು ಕರೆದಿದ್ದಕ್ಕೆ ಸಾಮುವೇಲನು ಬರ್ತಿದ್ದಾನ? ಇಲ್ಲ ಪ್ರೇರೆ, ಇಂಥ ಶಕ್ತಿ ಬೇತಾಳಿಕರಿಗಿಲ್ಲ, ಮಾಟ ಮಾತ್ರ ಮಾಡೋರಿಗಿಲ್ಲ. ಆದ್ರೆ ವಾಕ್ಯ ನೀವು ಓದುವಾಗ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು. ಇಲ್ಲಿ ವಾಕ್ಯ ಹೇಳ್ತದೆ, ಸೌಲನಿಗೆ ಕೇಳ್ತಿದ್ದಾಳೆ ಯಾರನ್ನ ಕರೆಸ್ಬೇಕು ಅಂತ. ಈಗ ನೋಡಿ ಏನ್ ಮಾಡ್ತಿದ್ದಾಳೆ, ಸಾಮುವೇಲನು ಬರ್ತಾ ಇರೋದು ನೋಡಿ ಕೂಗ್ತಿದ್ದಾಳೆ. ಸೌಲನಿಗೆ ಹೇಳ್ತಿದ್ದಾಳೆ, ನೀನ ಯಾಕೆ ವಂಚಿಸ್ತೆ? ಹಾಗಾದ್ರೆ ಈ ಮಾತಿನ ಮರ್ಮವೇನು? ಹಲ್ಲೆಲೂಯಾ. ದೇವರು ಯಾರಿಗೂ ಕೂಡ ಒಬ್ಬ ವ್ಯಕ್ತಿ ಸತ್ತೋದ ಮೇಲೆ ಪ್ರವಾದಿ ಆಗಿರ್ಬೋದು, ಸತ್ಪುರುಷರಾಗಿರ್ಬೋದು, ಆ ವ್ಯಕ್ತಿಗಾಗಿ ವಿಶ್ರಾಂತಿ ತೆಗೆದುಕೊಳ್ತಿರೋಂಥ ವ್ಯಕ್ತಿಯನ್ನ ಪುನಃ ಭೂಮಿಗೆ ಕಳಿಸಿದ್ದು ಇಲ್ಲ. ಆದ್ರೆ ಸೌಲನಿಗೆ ಮಾತ್ರ ಕಳಿಸಿಕೊಟ್ರು ದೇವರು. ಯಾಕೆಂದ್ರೆ ಸೌಲನಾಗಿರುವವನು ಹಠವಾದಿ, ಮಂಡ, ಆತನ ಮಾತನ್ನು ತಿರಸ್ಕರಿಸುವವನು, ತನ್ನ ಇಚ್ಛೆ ಪ್ರಕಾರ ನಡೆಯುವವನು, ನನ್ನ ಇಷ್ಟದ ಪ್ರಕಾರ ನಡೆಯಲ್ಲ. ಹಾಗಾಗಿ ಆತನು ತನ್ನ ಮನಸ್ಸಿಗೆ ಏನ್ ತಿಳಿತದೋ ಅದೇ ಮಾಡುವವನಾಗಿದ್ದಾನೆ. ಹಾಗಾಗಿ ಒಬ್ಬ ಅರಸನ ಸ್ಥಾನದಲ್ಲಿರುವವನು ಈಗ ಬೇತಾಳಿಕರ ಬಳಿಗೆ ಹೋಗ್ತಿದ್ದಾನೆ. ಇದರಿಂದ ನನ್ನ ಹೆಸರಿಗೆ ಅವಮಾನ, ಧಕ್ಕೆ ಬರ್ತದೆ. ಇದರಿಂದ ಏನಂತೆ ಇಸ್ರಾಯೇಲ್ ಜನಗಳು ಕೂಡ ತಪ್ಪಾದ ಸಂದೇಶ ಹೋಗ್ತದೆ. ಅದಕ್ಕಾಗಿದ್ದೇನೆ ನೀನೇ ಹೋಗಿ ಅವನ್ನ ವಿಚಾರಿಸು, ಅವನ ಎದುರುಗೊಳ್ಳು ಅಂತ ಹೇಳಿ ದೇವರೇ ವಿಶ್ರಾಂತಿ ತೆಗೆದುಕೊಳ್ತಿದ್ದ ಸಾಮುವೇಲನ ಆತ್ಮವನ್ನ ಆಕೆ ಕರೆಯುವುದಕ್ಕಿಂತ ಮುಂಚೆನೆ ಕಳುಹಿಸಿಕೊಡ್ತಿದ್ದಾನೆ. ನೋಡಿ, ಅಲ್ಲಿ ಗಮನಿಸಿ, ಸೌಲನಿಗೆ ಕೇಳ್ತಾಳೆ, ನೀನು ಯಾರನ್ನ ಕರೆಸಬೇಕು ಅಂತ. ಆಗ ಸೌಲ ಹೇಳ್ತಾನೆ, ಸಾಮುವೇಲನನ್ನು ಅಂತ. ಆ ತಕ್ಷಣವೇ ಆಕೆ ರಿಯಾಕ್ಷನ್ ನೋಡಿ, ಆಕೆ ಕಂಡು ಕೂಡಲೇ ಗಟ್ಟಿಯಾಗಿ ಕೂಗ್ತಿದ್ದಾಳೆ, ಚೀರ್ತಿದ್ದಾಳೆ, ಅಯ್ಯೋ. ಈಗ ನಾವ್ ಯಾರನ್ನಾದ್ರೂ ಕರಿಬೇಕಾದ್ರೆ, ಕೂಗ್ಬೇಕಾದ್ರೆ ನಾವೇನ್ ಮಾಡಲ್ಲ, ಭಯ ಪಡಲ್ಲ. ಭಯಪಟ್ಟು ಕೂಗುವಂತ ಶಬ್ದ ಇರಲ್ಲ, ನಾವು ಕೂಗುವ ಶಬ್ದ ಮಾತ್ರ ಇರ್ತದೆ. ನಾವು ಕೂಗ್ತೀವಿ ಯಾರನ್ನಾದ್ರೂ, ಹಲೋ ಸಿಸ್ಟರ್, ಬ್ರದರ್, ಅವ್ರ ಹೆಸರು ಹಿಡಿದು ಕೇಳ್ತೀವಿ, ಹಲೋ ಮಾಲ್ತೇಶ್ ಬರ್ರಿ, ಹಲೋ ಮಂಜು ಬರ್ರಿ ಅಲ್ವಾ, ನಾವು ಕೂಗ್ತೀವಿ. ಆದ್ರೆ ನಾವು ಗಾಬರಿ ಪಡಲ್ಲ, ಭಯ ಪಡಲ್ಲ. ಕೂಗುವಾಗ ಅವರು ಹಿಂತಿರುಗಿ ಬರ್ತಿದಾರ ಅಂದ್ರೆ ನಾವು ಗಾಬರಿ ಪಡ್ತೀವ, ಭಯ ಪಡ್ತೀವ? ಹಾಗಾದ್ರೆ ಇಲ್ಲಿ ವಾಕ್ಯ ಗಮನಿಸ್ರಿ, ಆ ಸ್ತ್ರೀ ಸಾಮುವೇಲನನ್ನು ಕಂಡ ಕೂಡಲೇ ಗಟ್ಟಿಯಾಗಿ ಕೂಗಿದಳಂತೆ. ಅಯ್ಯೋ, ಹಾಗಾಗಿ ಭಯ ಆಯ್ತು. ನೀನ್ ಯಾಕೆ ನನ್ನ ವಂಚಿಸ್ತೆ? ಈ ಬೇತಾಳಿಗಳು ಕರೆದಿದ್ರಿಂದ ಸಾಮುವೇಲ ಬರ್ಲಿಲ್ಲ, ವಿಶ್ರಾಂತಿ ತೆಗೆದುಕೊಳ್ತಿರೋ ಸಾಮುವೇಲನ ಆತ್ಮ ಬರ್ಲಿಲ್ಲ. ಆದ್ರೆ ಈಕೆ ಕರೆಯುವುದಕ್ಕಿಂತ ಮುಂಚೆ ದೇವರೇ ಸೌಲನಿಗೆ ತಿಳಿಸಬೇಕಾಗಿರೋ ಮಾತಿಗೋಸ್ಕರ ಏನ್ ಹೇಳ್ತಿದ್ದಾನೆ ಸಾಮುವೇಲು? ನೀನು ದೇವರ ಮಾತಿಗೆ ಅವಿದ್ಯನಾಗಿದ್ರಿಂದ
ಅಮಾಲಿಕರನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡದೇ ಇರೋದ್ರಿಂದ ದೇವರ ಕೋಪ ನಿನ್ನ ಮೇಲ್ ಬಂದಿದೆ. ಹಾಗಾಗಿ ದೇವರು ನಿನ್ನ ತಳ್ಳಿ ಬಿಟ್ಟಿದ್ದಾನೆ. ನಿನ್ನ ರಾಜ್ಯವನ್ನ ಕಿತ್ತು ನಿನ್ನ ನೆರೆಯವನಾದ ದಾವೀದನಿಗೆ ಕೊಟ್ಟಿದ್ದಾನೆ. ನಿನ್ನನ್ನು ಬಿಟ್ಟು ಹೋಗಿದ್ದಾನೆ. ನಾಳೆ ಇಷ್ಟೊತ್ತಿಗೆ ನೀನು ನಿನ್ನ ಮಕ್ಕಳು ನಾನಿರುವ ಸ್ಥಳಕ್ಕೆ ಬರ್ತೀರಿ. ಈ ಸಂದೇಶನ ತಿಳಿಸೋದಕ್ಕೋಸ್ಕರನೇ ಮತ್ತೆ ದೇವರು ಸಾಮುವೇಲನ ವಿಶ್ರಾಂತಿಯನ್ನ ಭಂಗಪಡಿಸಿ ಮತ್ತೆ ಭೂಮಿಗೆ ಕಳಿಸಿಕೊಟ್ಟ ಪ್ರಿಯರೇ. ಈ ಬೇತಾಳಿಗಳು ಕರೆದಿದ್ರಿಂದ ಏನಂತೆ ಸಾಮುವೇಲನ ಆತ್ಮ ಬರಲಿಲ್ಲ, ಅಂತ ಶಕ್ತಿ ಇವರಿಗಿಲ್ಲ. ಹಾಗಾದ್ರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ, ನಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು ಬರ್ತದೆ, ನಮ್ಮ ಜೀವಿತದಲ್ಲಿ ಬಲಹೀನತೆಗಳು ಬರ್ತದೆ. ಹಾಗಾದ್ರೆ ನಮ್ಮ ಇಕ್ಕಟ್ಟಲ್ಲಿ, ನಮ್ಮ ಕಷ್ಟಗಳಲ್ಲಿ ನಾವು ಕೂಡ ಹೋಗಿ ದೆವ್ವಗಳು, ಮಾಟಗಳು, ಮಂತ್ರ ಹೇಳುವವರ ಬಳಿಯಲ್ಲಿ, ಶಾಸ್ತ್ರ ಹೇಳುವವರ ಬಳಿಯಲ್ಲಿ, ಮತ್ತೆ ಏನಂತೆ ಪಂಚಾಂಗ ನೋಡುವವರ ಬಳಿಯಲ್ಲಿ, ವಾಸ್ತವ ನೋಡುವವರ ಬಳಿಯಲ್ಲಿ ಹೋಗಿದ್ದೇನೆ, ಮಾಟ ಮಂತ್ರಗಳು ನೋಡುವವರ ಬಳಿಯಲ್ಲಿ ಹೋಗಿ ನಮ್ಮನ್ನು ನಾವು ಬಲಪಡಿಸ್ಕೊಳ್ತೀವಿ. ಒಂದು ವೇಳೆ ಅದ್ರ ಮೂಲಕ ದೇವರ ಚಿತ್ತನ ತಿಳ್ಕೊಳ್ತೀವಿ, ಅದ್ರ ಮೂಲಕವಾಗಿ ನಾವು ದೇವರಿಗೆ ಹತ್ರ ಆಗ್ತೀವಿ ಅನ್ನೋದಾದ್ರೆ ಏನ್ ಪ್ರೇರೆ ಹತ್ರ ಆಗ್ತೀವಿ ಅನ್ನೋದಾದ್ರೆ ಇದು ಸಾಧ್ಯನಾ? ಇದು ದೇವರಿಗೆ ವಿರೋಧವಾದದ್ದು, ಇದು ದೇವರಿಗೆ ಉಗ್ರವಾದದ್ದು, ಇದು ಒಂದು ದೊಡ್ಡ ಶಾಪವಾಗಿದೆ. ಅದಕ್ಕಾಗಿ ರಾಜನಾದ ಸೌಲನೇ ಆತನ ಆಡಳಿತಕ್ಕೆ ಬಂದಾಗ ಆ ದೇಶದಲ್ಲಿದ್ದಂತ ಎಲ್ಲಾ ಮಾಟಗಾರನ್ನ ಓಡಿಸ್ಬಿಡ್ತಾನೆ. ಈಗ ತನಗೆ ಕಷ್ಟ, ಇಕ್ಕಟ್ಟು, ಹಿಂಸೆ ಬಂದಾಗ ಮಾರು ವೇಷದಲ್ಲಿ ಅವ್ರ ಬಳಿಗೆ ಹೋಗ್ತಿದ್ದಾನೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕೂಡ ಎಷ್ಟೋ ಕಷ್ಟಗಳು, ಹೋರಾಟಗಳು, ಅವಿದ್ಯರಾಗಿ ಜೀವಿಸ್ತಿದೀವಿ. ದೇವರ ವಾಕ್ಯಕ್ಕೆ ವಿಧೇಯತ್ವ ಇಲ್ಲ, ದೇವರು ಹೇಳಿದ ಹಾಗೆ ನಾವು ಜೀವಿಸ್ತಾ ಇಲ್ಲ. ಹಾಗಾಗಿ ದೇವರ ಮಾತಿಗೆ, ಶಬ್ದಕ್ಕೆ ಕಿವಿಗೊಟ್ಟು ನಮ್ಮ ನಡತೆನ ನಾವು ಸರಿಪಡಿಸ್ಕೊಳ್ತಿಲ್ಲ. ಹಾಗಾಗಿದ್ದೇನೆ ದೇವರು ನಮ್ಮ ಪ್ರಾರ್ಥನೆ ಮಾಡಿದ್ರೆ ನಮ್ಗೆ ಉತ್ತರ ಕೊಡ್ತಿಲ್ಲ, ದೇವರು ನಮಗೆ ಕನಸುಗಳ ಮೂಲಕ ಮಾತನಾಡ್ತಿಲ್ಲ, ಸೇವಕರ ಮೂಲಕ ಮಾತನಾಡ್ತಿಲ್ಲ, ದೇವರ ಪ್ರವಾದಿಗಳ ಮೂಲಕ ಮಾತನಾಡ್ತಿಲ್ಲ. ಆಗ ನಾವು ನಮ್ಮ ಇಕ್ಕಟ್ಟುಗಳಲ್ಲಿ ಯಾವುದ್ರ ಮೂಲಕವಾಗಿ ನಾವು ಬಲಪಡಿಸ್ಕೊಳಕ್ ಹೋಗ್ತಾ ಇದ್ದೀವಿ? ಕೆಲವರು ಹೀಗೆ ಇರ್ತಾರೆ, ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಆದ್ರೆ ದೇವರು ನನ್ನ ಕುಟುಂಬನ ಇನ್ನೂ ಕೂಡ ಈ ಕಷ್ಟದಿಂದ ಬಿಡಿಸ್ತಾ ಇಲ್ಲ. ಅಯ್ಯೋ ನಾನು ಪ್ರಾರ್ಥಿಸ್ತಾ ಇದ್ದೀನಿ, ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ, ಆದ್ರೂ ನನಗೆ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಬರ್ತೈತೆ. ನಾನು ಶೋಧನೆ ಮೇಲೆ ಶೋಧನೆಯಲ್ಲಿ ಹಾದು ಹೋಗ್ತಾ ಇದ್ದೀನಿ. ಒಂದು ತಪ್ಪ ಒಂದಲ್ಲ ಒಂದು ಸಮಸ್ಯೆಗಳು ನನ್ನ ಜೀವಿತದಲ್ಲಿ ಬರ್ತೈತೆ. ನನ್ನ ಗಂಡನಿಂದ ಸಮಸ್ಯೆಗಳು ಬಂತು, ನನ್ನ ಹೆಂಡತಿಯಿಂದ ಬಂತು, ಅಯ್ಯೋ ನನ್ನ ಮಕ್ಕಳಿಂದ ಬಂತು, ನಮ್ಮ ತಂದೆ ತಾಯಿಯಿಂದ ಬಂತು, ನನ್ನ ಅತ್ತೆ ಮಾವನಿಂದ ಬಂತು, ನಾವು ಕೆಲಸ ಮಾಡೋದ್ರಲ್ಲಿ ಬಂತು, ನಾವು ಪ್ರಾರ್ಥನೆ ಮಾಡೋ ಸ್ಥಳದಿಂದ ಬಂತು, ಅಯ್ಯೋ ನಾವು ದುಡಿಯುವಂತ ಸ್ಥಳದಲ್ಲಿ ಬಂತು, ನಾನು ಓದುವ ಸ್ಥಳದಲ್ಲಿ ಬಂತು. ಹೀಗೆ ಅನೇಕ ವಿಧವಾಗಿ ನೀವು ಕಷ್ಟಗಳು, ಶೋಧನೆಗಳು ಹಾದು ಹೋಗ್ತಾ ನೀವು ಇವತ್ತು ಇಕ್ಕಟ್ಟಲ್ಲಿ ಸಿಲುಕಿರ್ಬೋದು, ಒಂದು ವೇಳೆ ಬಲಹೀನರಾಗಿರ್ಬೋದು. ಹಾಗಾದ್ರೆ ನಿಮ್ಮನ್ನ ಬಲಪಡಿಸ್ಕೊಳ್ಳೋದಕ್ಕೆ ದೇವರ ಬಳಿಯಲ್ಲಿ ದೇವರನ್ನ ಬಿಟ್ಟು ನೀವು ಕೂಡ ಮಾಟ ಮಂತ್ರ ಬಳಿಗೆ ಓಡ್ತಿದ್ದೀರಾ. ಮಾಟ ಮಂತ್ರ ಮಾಡುವವರ ಬಳಿಲಿ ಹೋಗಿ ನೀವು ಬಲಪಡಿಸ್ಕೊಳ್ತಿದ್ದ ಪ್ರಿಯರೇ. ಕೆಲವರು ಹೇಳ್ತಾರೆ ಬಂದು, ಪಾಸ್ರೆ ನನ್ನ ಮಗ ಕುಡಿಯೋದೇ ಬಿಟ್ಟಿಲ್ಲ, ಎಷ್ಟು ಕುಡಿತಾನೆ ಅಂದ್ರೆ ನಾನು ಪ್ರಾರ್ಥನೆ ಮಾಡ್ತಾನೆ ಇದ್ದೀನಿ ಪಾಸ್ರೆ, ನೀವು ಪ್ರೇಯರ್ ಮಾಡಿದ್ದೀರಿ. ಮೊನ್ನೆ ದಿನ ನನ್ಗೊಂದು ವಿಷಯ ಗೊತ್ತಾಯ್ತು. ಏನ್ ಗೊತ್ತಾಯ್ತಮ್ಮ? ನಾವು ಅಲ್ಲಿ ಎಲ್ಲೋ ಹೇಳಿಸ್ತಾರಂತೆ, ಎಲ್ಲೋ ಕೇಳ್ತಾರಂತೆ. ಅಲ್ಲಿ ಹೋದಾಗ ಅವ್ರು ಹೇಳಿದ್ರು, ಅವ್ರ ಮೇಲೆ ದೇವ್ರು ಬರ್ತದಂತೆ ಹೇಳಿದ್ರು. ಅವರು ನಿನ್ನ ಮಗನಿಗೆ ಯಾರೋ ಮಾಟ ಮಾಡ್ಬಿಟ್ಟವನೆ, ಅದಕ್ಕೆ ಕುಡಿತಿದ್ದಾರೆ. ಮಾಟ ಮಂತ್ರ ಮಾಡಿದ್ರೆ ಮನೆ ಹಾಳಾಗ್ಬೇಕಲ್ಲ, ಮಾಟ ಮಂತ್ರ ಮಾಡಿದ್ರೆ ಇನ್ನು ಬೇರೆ ಏನಾರ ಆಗ್ಬೇಕಲ್ಲ. ಮಾಟ ಮಂತ್ರ ಮಾಡಿದ್ರೆ ಕುಡಿತಾರ? ಮಾಟ ಮಂತ್ರ ಮಾಡೋರು ಈ ತರನು ಮಾಡ್ತಾರ? ಕುಡಿಲಿ ಅವನು ಅಂತ ಸ್ತೋತ್ರ, ಹಲ್ಲೆಲೂಯಾ. ಯೋಚನೆ ಮಾಡಿ ಪ್ರಿಯರೇ, ಒಂದು ವೇಳೆ ನಿಮ್ಮಲ್ಲಿ ಕಷ್ಟದಲ್ಲಿ ಕಷ್ಟ, ಅಯ್ಯೋ ನನ್ನ ಮಗಳು ಮಾತೆ ಕೇಳ್ತಿಲ್ಲ, ನನ್ನ ಮಗ ಮಾತೆ ಕೇಳ್ತಿಲ್ಲ, ಅಯ್ಯೋ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇದ್ರು ನನ್ನ ಗಂಡ, ಈಗ ಯಾಕೋ ಒಂಥರ ಯಾರವ್ರ ಮೇಲೆ ತಲೆ ಸವರಿದ್ದಾರೆ, ಯಾರೋ ಅವ್ರಿಗೆ ಮಾಟ ಮಾಡ್ಬಿಟ್ಟಿದ್ದಾರೆ, ಯಾಕೋ ನಾವು ತಂದೆ ತಾಯಿ ಮಾತೆ ಕೇಳಬಾರ್ದು ಅಂತ ಮಕ್ಕಳಿಗೆ ಮಾಟ ಮಾಡಿರ್ಬೋದು. ಹಾಗಾದ್ರೆ ನೀನ್ ದೇವರಲ್ಲಿ ಕಾದಿರದೆ, ನೀನು ದೇವರಲ್ಲಿ ಸರಿಪಡಿಸ್ಕೊಳ್ಳದೆ, ನೀನ್ ದೇವರతో ಪಶ್ಚಾತ್ತಾಪ ಪಟ್ಟು ಮನ ತಿರುಗದೆ, ದೇವರಲ್ಲಿ ವಾಕ್ಯದಲ್ಲಿ ದೇವರೇ ನನ್ನ ಮಗನನ್ನ ಮಗಳನ್ನ ಕುಟುಂಬವನ್ನ ಸರಿಪಡಿಸು ಎಂಬುದಾಗಿ ನೀನ್ ದೇವರಲ್ಲಿ ಬಲಗೊಳ್ಳದೆ, ನೀನು ಕೂಡ ಹೇಳೋರು ಬಳಿ ಹೋಗ್ತಿದ್ದೀರಾ. ನೀವು ಕೂಡ ಬೇತಾಳಿಕರನ್ನು ವಿಚಾರಿಸ್ತಿದ್ದೀರಾ. ನೀವು ಕೂಡ ಮಾಟ ಮಂತ್ರ ಮಾಡುವವ್ರ ಬಳಿಗೆ ಹೋಗಿದ್ದೇನೆ, ಯಾರೋ ವಶೀಕರಣ ಮಾಡ್ಬಿಟ್ಟವ್ರೆ, ಯಾರೋ ಅವ್ರ ಮೇಲೆ ಆತ್ಮಗಳು ಚೂ ಬಿಟ್ಬಿಟ್ಟವ್ರೆ, ಯಾರೋ ಅವ್ರ ಮೇಲೆ ಮಾಟ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿದ್ದೇನೆ ಅವ್ರ ಮೇಲಿರೋ ಮಾಟವನ್ನು ತೆಗೆಸ್ಬೇಕು ಅಂತ ಹೇಳಿದ್ದೇನೆ. ಮಾಟ ಮಾಡುವವ್ರ ಬಳಿಗೆ ನೀವು ಹೋಗ್ತಿದ್ದೀರಾ? ಎಷ್ಟೋ ಜನ ವಿಶ್ವಾಸಿಗಳು ಹೀಗಿದ್ದಾರೆ ಪ್ರೇರೆ.
ತಮ್ಮ ಇಕ್ಕಟ್ಟಿನ ದಿನಗಳಲ್ಲಿ ಏನಂತೆ ತಮಗ್ ಬಂದಂತ ಕಷ್ಟಗಳು ಸಮಸ್ಯೆಗಳನ್ನ ದೇವರ ಬಳಿಯಲ್ಲಿ ಕುಳಿತುಕೊಂಡು, ದೇವರೇ ನಾನು ಮಾಡಿ ತಪ್ಪೇನು, ನಾನು ನಿನಗೆ ವಿರೋಧವಾಗಿ ಎಲ್ಲಿ ತಪ್ಪು ಮಾಡಿದೆ, ನಾನು ಸರಿಪಡಿಸ್ಕೊಳ್ತೀನಿ, ಹೌದು ನಿನ್ನ ಮಾತು ನಾನು ಕೇಳಲಿಲ್ಲ, ನಾನು ನಿನ್ನ ತಿರಸ್ಕರಿಸಿದೆ, ನಾನು ಅವಿದ್ಯಳಾದೆ, ನಾನು ಕ್ಷಮಿಸು ಎಂಬುದಾಗಿ ಸರಿಪಡಿಸ್ಕೊಂಡು ದೇವರಲ್ಲಿ ಬಲಗೊಳ್ಳಲ್ಲ. ಏನಂತೆ ಯಾರೋ ನಮಗೆ ಮಾಟ ಮಾಡಿಸ್ಬಿಟ್ಟವ್ರೆ, ಅದಕ್ಕೆ ನಾವು ಮೊದಲು ತರ ಇಲ್ಲ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಈ ತರ ಜೀವಿತವನ್ನು ಬದಲಾಯಿಸಿಕೊಳ್ಳದೆ, ನಾವು ಪಶ್ಚಾತ್ತಾಪ ಪಡದೆ, ನಮ್ಮ ನಡತೆಗಳು ದೇವರ ದೃಷ್ಟಿಯಲ್ಲಿ ಸರಿ ಇಲ್ಲದಿದ್ದನ್ನು ಸರಿಪಡಿಸ್ಕೊಳ್ಳದೆ, ನಾವು ತಪ್ಪಾಗಿ ಅರ್ಥ ಮಾಡಿಕೊಂಡು ಯಾರೋ ನಮಗೆ ಮಾಟ ಮಾಡ್ಬಿಟ್ಟವ್ರೆ, ಯಾರೋ ನಮಗೆ ಮಂತ್ರ ಮಾಡ್ಬಿಟ್ಟವ್ರೆ ಅಂತ ಹೇಳಿ ನಾವು ಕೂಡ ದೇವರು ನಂಬಿದವರು, ದೀಕ್ಷಾ ಸ್ಥಾನ ತೆಗೆದುಕೊಂಡವರು, ಕರ್ತನ ಮೇಜಿನಲ್ಲಿ ಪಾಲ್ಗೊಂಡವರು, ನಾವು ಸತ್ಯವನ್ನು ತಿಳ್ಕೊಂಡಿರೋರು ಬೇತಾಳಿಕರ ಬಳಿಗೆ ಹೋಗಬಹುದು, ಮಾಟ ಮಂತ್ರ ಮಾಡುವವರ ಬಳಿಗೆ ಹೋಗಬಹುದು. ನಾವು ಹೋಗಿದ್ದೇನೆ, ಏನೋ ದೇವರು ಬರ್ತದೆ, ಸತ್ತವರ ಆತ್ಮಗಳು ಬರ್ತದೆ ಅಂತ ಹೇಳಿ ಅವರ ಬಳಿ ನಾವು ವಿಚಾರಿಸಿ, ಓ ಅದು ದೇವರಿಗೆ ಹೇಳ್ದ, ಅವ್ರ ಮೇಲೆ ಬಂದು ಮೈ ಮೇಲೆ ಬಂದಿದ್ದೇನೆ, ನಮಗೆ ಹೇಳ್ದ, ನಿಜವಾಗ್ಲೂ ಕೂಡ ನನಗೆ ಈ ತರ ಮಾಡಿದಾರಂತೆ, ನನಗೆ ಮಾಟ ಮಾಡಿದಾರಂತೆ, ನನ್ನ ಮಕ್ಕಳಿಗೆ ಮಾಟ ಮಾಡಿದಾರಂತೆ, ನಮ್ಗೆ ಇಂಥ ಸಮಸ್ಯೆಗಳು ಮಾಡಿದಾರಂತೆ ಅಂತ ಹೇಳಿದ್ದನ್ನ ನಿಜ ಅಂತ ಹೇಳಿ ನಂಬಬಹುದು? ಹೇಳಿ ಪ್ರಿಯರೇ, ನಂಬಬಹುದು? ಹಾಗಾದ್ರೆ ನಾವು ಮಾಟ ಮಂತ್ರಗಳ ದೇವರಿಗೆ ಇಷ್ಟ ಇಲ್ಲದಂತ ಮಾರ್ಗದ ಮೂಲಕವಾಗಿ ನಾವು ದೇವರನ್ನ ಸಂಪರ್ಕಿಸ್ಲಿಕ್ಕೆ ಸಾಧ್ಯನಾ? ಅಥವಾ ದೇವರನ್ನ ನಮ್ಮನ್ನು ಹೊಲಿಸ್ಕೊಳ್ಳಕ್ಕೆ ಸಾಧ್ಯನಾ? ಸೌಲ ಏನ್ ಮಾಡ್ತಿದ್ದಾನೆ ಪ್ರಿಯರೇ? ಈ ಮಾರ್ಗವಾಗಿ ಹೋಗ್ತಿದ್ದಾನೆ. ಅಲ್ಲೆಲೂಯ. ಅರ್ಥ ಆಯ್ತಾ? ನಮ್ಮಲ್ಲಿ ಅನೇಕ ಜನ ಇದ್ದೀರಿ, ಇನ್ನೂ ಅನೇಕ ಸಂಪ್ರದಾಯಗಳು ಬಿಡದೇ ಇದ್ದವರು. ಇಕ್ಕಟ್ಟುಗಳು ಕಷ್ಟಗಳು ಬರುವಾಗ ಅಯ್ಯೋ ಮಾತು ಕೇಳ್ದಿದಾಗ ತಡಿಯಲ್ಲಿ ಮಾಟ ತೆಗಿತಾರಂತೆ, ಮಂತ್ರ ತೆಗಿತಾರಂತೆ, ಅರೆ ಅನ್ಯ ಜನರು ಏನೋ ಹೇಳ್ತಾರೆ, ಅಲ್ಲಿ ಹೋದ್ರೆ ಒಳ್ಳೆದ. ವಿಶ್ವಾಸಿಗಳು ಬದಲಾಗಿ ಹೋಗ್ತಿದ್ದಾರೆ. ನಿಮ್ ಜೀವಿತಗಳು ನಮ್ಮ ಜೀವಿತಗಳು ಬದಲಾಯಿಸ್ಕೊಳ್ರಿ. ನಿಮ್ಗೆ ಮಾಟನೇ ಮಾಡಿರ್ಬೋದು, ವಶೀಕರಣನೇ ಮಾಡಿರ್ಬೋದು, ಯಾವುದೋ ಬೇತಾಳಿಕರ ಆತ್ಮಗಳು ನಿಮ್ಮ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಕಳಿಸಿರ್ಬೋದು. ಅದುಗಳು ನಿಮ್ಮನ್ನು ಮುಟ್ಟಬಾರ್ದು ಅನ್ನೋದಾದ್ರೆ ನೀವು ದೇವರ ಭಯದಲ್ಲಿ ಬರಬೇಕು, ನೀವು ದೇವರ ಭಕ್ತಿಯಲ್ಲಿ ಬರಬೇಕು, ನೀವು ಪರಿಶುದ್ಧತೆಯಲ್ಲಿ ಬರಬೇಕು, ದೇವರ ವಾಕ್ಯಕ್ಕೆ ಮನ ತಿರುಗಬೇಕು. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಇಸ್ರಾಯೇಲರಿಗೆ ಶಕನ ಹೇಳುವವರಿಲ್ಲ, ಶಾಪ ಮಾಟ ಮಂತ್ರಗಳವರು ತಾಕಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ ಪ್ರೇರೆ. ಹಾಗಾದ್ರೆ ಇವತ್ತು ತಾಕ್ತಿದೆ ಅನ್ನೋದಾದ್ರೆ ನಾನು ನೀನು ದೇವರಿಗೆ ಅವಿಧರಾಗಿ ಜೀವಿಸ್ತಾ ಇರಬಹುದು. ಅದಕ್ಕೆ ಸೌಲನ್ ಹೇಳ್ತಿದ್ದಾನೆ, ದೇವರು ಪ್ರವಾದಿಗಳ ಮೂಲಕವಾಗ್ಲಿ ಕನಸುಗಳ ಮೂಲಕವಾಗಿ ನನಗೆ ಉತ್ತರ ಕೊಡ್ಲೇ ಇಲ್ಲ. ಯಾಕೆ ಉತ್ತರ ಕೊಡ್ಲಿಲ್ಲ? ಸೌಲನು ಸ್ವಂತ ಆಲೋಚನೆಯಲ್ಲಿ ಜೀವಿಸಿದ್ರಿಂದ, ದೇವರ ಆಲೋಚನೆ ತಿಳಿದೆ ತನ್ನ ಮಂಡತನದಲ್ಲಿ ತನ್ನ ಆಸೆನ ಪೂರೈಸಿಕೊಳ್ಳೋದಕ್ಕೆ ತನ್ನ ಹಠದ ಪ್ರಕಾರ ತನ್ನ ಮಾರ್ಗವನ್ನೇ ಆರಿಸ್ಕೊಂಡು ಹೋಗಿದ್ರಿಂದ ದೇವರನ್ನ ಬಿಟ್ಟು ಅಗಲದ್ರು ಪ್ರೇರೆ. ಹಾಗಾದ್ರೆ ನೀವು ನಿಮ್ಮ ಮಾರ್ಗವನ್ನೇ ಅನುಸರಿಸಿ ನೀವು ಇಚ್ಛೆ ಪ್ರಕಾರ ನೀವು ನಮ್ಮ ಸ್ವಾಬುದ್ಧಿಯಲ್ಲೇ ನಡೆಯೋದಾದ್ರೆ, ದೇವರ ಮಾತನ್ನ ಕೇಳದೆ, ದೇವರ ಆಲೋಚನೆ ಕೇಳದೆ, ದೇವರಿಗೆ ಇಷ್ಟ ಇಲ್ಲದನ್ನ ಬಿಟ್ಟು ಮನ ತಿರುಗದೆ ಹೋದ್ರೆ ಆತ ನಿನ್ನೂ ನನ್ನ ಬಿಟ್ಟು ಬಿಡ್ತಾನೆ. ಆಗ ನೀನು ಯಾವ ಪ್ರವಾದಿಗಳ ಬಳಿಗೆ ಹೋದ್ರೂ ಆತ ನಿನಗೆ ಮಾತಕ್ಕೆ ಉತ್ತರ ಕೊಡಲ್ಲ. ನೀನು ಬೈಬಲ್ ಓದುವಾಗಲೂ ದೇವರ ಜೊತೆ ಮಾತನಾಡಲ್ಲ. ದೇವರ ಆಲೋಚನೆ, ಆತ್ಮನ ಆಲೋಚನೆಗಳು ನೀನು ಗ್ರಹಿಸ್ಕೊಳಕ್ ಆಗಲ್ಲ. ನೀನು ಪ್ರಾರ್ಥನೆ ಮಾಡಿದ್ರೆ ದೇವರ ಪ್ರಾರ್ಥನೆಗೆ ಉತ್ತರ ಕೊಡಲ್ಲ. ಅದಕ್ಕೆ ಕೀರ್ತನೆ 66:18 ಹೇಳ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿರಲಿಲ್ಲ. ಹಾಗಾದ್ರೆ ನಾವು ಕೆಟ್ಟತನದ ಮೇಲೆ ಮನಸ್ಸಿಟ್ಟು ದೇವರು ನನಗೆ ಪ್ರವಾದಿಗಳ ಮೂಲಕ ಮಾತನಾಡಬೇಕು, ದೇವರು ನನಗೆ ವಾಕ್ಯದ ಮೂಲಕ ಮಾತನಾಡಬೇಕು, ಕನಸುಗಳ ಮೂಲಕವಾಗಿ ಮಾತನಾಡಬೇಕು, ದೇವರು ನನಗೆ ಅದ್ಭುತಗಳು ಮಾಡ್ಬೇಕು, ನಾನು ಆಶೀರ್ವದಿಸ್ಬೇಕು, ನಾನು ಗುಣಪಡಿಸ್ಬೇಕು, ನನ್ನ ಕುಟುಂಬನ ಚೆನ್ನಾಗಿ ಮಾಡ್ಬೇಕು ಅನ್ನೋದಾದ್ರೆ ನಿಮ್ಮ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲ್ಲ. ನಿಮ್ಮ ಮನಸ್ಸು ದೇವರ ಮೇಲಿರ್ಬೇಕು. ಕೆಟ್ಟತನದ ಮೇಲೆ ನನ್ನ ಮನಸ್ಸಿದ್ರೆ ಸ್ವಾಮಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಲ್ಲ. ಪ್ರಿಯರೇ, ಯೋಹಾನ ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಹೇಳ್ತದೆ ಏನಂದ್ರೆ, ಭಕ್ತಿ ಹೀನನ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲವಂತೆ. ಯಾರು ಭಕ್ತನಾಗಿದ್ದು ಆತನ ಚಿತ್ತವನ್ನ ನೆರವೇರಿಸ್ತಾನೋ, ಆತನ ಚಿತ್ತದ ಮಾರ್ಗದಲ್ಲಿ ಇರ್ತಾರೋ ಅವರ ಪ್ರಾರ್ಥನೆಯನ್ನು ದೇವರು ಕೇಳ್ತಾನಂತೆ. ಹಾಗಾದ್ರೆ ನೀವು ಭಕ್ತಿವಂತರ, ಆತನ ಚಿತ್ತದಲ್ಲಿದ್ದೀರಾ, ಆತನ ಚಿತ್ತಾನುಸಾರವಾಗಿ ಜೀವಿಸ್ತಿದ್ದೀರಾ, ಆತನಿಗೆ ಇಷ್ಟ ಆಗುವ ಮಾರ್ಗದಲ್ಲಿ ಜೀವಿಸ್ತಿದ್ದೀರಾ, ಅವನಿಗೆ ಇಷ್ಟ ಆಗುವಂತ ವ್ಯಕ್ತಿಯಾಗಿ ನೀವು ನಡ್ಕೊಳ್ತಿದ್ದೀರಾ, ಆತನಿಗೆ ಇಷ್ಟ ಆಗುವ ಕುಟುಂಬವಾಗಿ ನೀವು ಜೀವಿಸ್ತಿದ್ದೀರಾ, ಆತನ ಇಷ್ಟ ಆಗುವ ಹಾಗೆ ನೀವು ದಿನನಿತ್ಯವೂ ಆತನ ನಿತ್ಯವೂ ಸೇವಿಸ್ತಾ ಭಯ ಭಕ್ತಿಯಲ್ಲಿ ನಡ್ಕೊಳ್ತಿದ್ದೀರಾ. ಆಗ ನಿಮ್ಮ ಪ್ರಾರ್ಥನೆಗಳು ದೇವರು ಕೇಳ್ತಾರೆ. ಒಂದು ವೇಳೆ ನೀನು ದೇವರ ಚಿತ್ತಕ್ಕನುಸಾರವಾಗಿರದೆ, ಒಂದು ವೇಳೆ ಭಕ್ತಿವಂತಳಾಗಿರದೆ, ಭಾನುವಾರ ಮಾತ್ರ ನಾನು ಭಕ್ತಿವಂತನು, ಭಾನುವಾರ ಮಾತ್ರ ನಾನು ಏನಂತೆ ಭಾನುವಾರದ ಕ್ರೈಸ್ತಳು, ಭಾನುವಾರ ಮಾತ್ರ ನಾನು ಒಳ್ಳೆ ಭಕ್ತಿಯನ್ನು ತೋರಿಸುವಂತ ನಾನು ದೇವರ ಮಗಳು ಅಂತ ಬರೋದಾದ್ರೆ, ಉಳಿದ ದಿನ ನೀನು ಭಕ್ತಿ ಇಲ್ಲದೆ ದೇವರ ಭಯ ಇಲ್ಲದೆ ಜೀವಿಸೋದಾದ್ರೆ ದೇವರು ನಿನಗೆ ಉತ್ತರ ಕೊಡಲ್ಲ. ಸೌಲನಿಗೆ ಅದಕ್ಕಾಗಿ ಉತ್ತರ ಕೊಡ್ಲಿಲ್ಲ ಪ್ರೇರೆ. ಹಾಗಾದ್ರೆ
ದೇವರ ಚಿತ್ತವನ್ನು ತಿಳ್ಕೊಳ್ಳೋದಕ್ಕೆ, ದೇವರ ಹತ್ರ ಹೋಗೋದಕ್ಕೆ ಸೌಲನ ಆರಿಸ್ಕೊಂಡಂತ ಮಾರ್ಗ ಯಾವುದು? ಬೇತಾಳಿಕರ ಮೂಲಕವಾಗಿ ಸಾಮುವೇಲನ್ನ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ ಅವನ ಬಲಹೀನತೆಯಲ್ಲಿ. ಅಲ್ಲೆಲ್ಲೂಯ. ಮೂರನೇದಾಗಿ ನಾವು ನೋಡೋಣ. ಮೂರನೇದಾಗಿ 9ನೇ ವಚನ. ದಾವೀದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಹೊರಟು ಬೇಸೂರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲಕ್ಕೆ ಹತ್ತಲಾರದಷ್ಟು ಆಯಾಸಗೊಂಡ 200 ಜನ ಎಷ್ಟಂತ್ರಿ? 200 ಜನ 200 ಜನರು ಅಲ್ಲೇ ಅಲ್ಲೇ ನಿಂತು ಬಿಟ್ಟಿದ್ರಿಂದ ದಾವೀದನು ದಾವೀದನು 400 ಜನರನ್ನೇ ಕರ್ಕೊಂಡು ಉಳಿದ 400 ಜನರನ್ನು ಕರೆದುಕೊಂಡು ಮುಂದೆ ನಡೆದನು. ಹಲ್ಲೆಲೂಯ. ಮೂರನೇದಾಗಿ ನಾವು ನೋಡ್ತಿದೀವಿ, ದಾವೀದನ ಜೊತೆಯಲ್ಲಿದ್ದಂತ 600 ಜನ ಸೈನಿಕರು. ಎಷ್ಟು ಜನ ಇದ್ರು? 600 ಜನ ಸೈನಿಕರು. ಈಗ ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಬಲ ಹೊಂದಿ ಅಮಾಲೇಕರ ಮೇಲೆ ಯುದ್ಧ ಮಾಡೋದಕ್ಕೆ ಹೋಗುವಾಗ 600 ಜನದಲ್ಲಿ 200 ಜನ ಬಲಹೀನರಾದ್ರಂತೆ ಪ್ರಿಯರೇ, ಆಯಾಸಗೊಂಡ್ರಂತೆ. ಈಗ ವಾಕ್ಯ ಹಳ್ಳದಿಂದ ದಿನ್ನೇನ ಹತ್ತಕ್ಕಾಗದರಷ್ಟು ಸುಸ್ತಾಗಿದ್ದಾರಂತೆ. ಯಾಕಂದ್ರೆ ಅವರು 3 ದಿನ ಪ್ರಯಾಣ ಮಾಡಿ ಬಂದಿದ್ರು. ಅವ್ರು ಹೋದಂತ ಕೆಲಸದಲ್ಲಿ ಅವ್ರಿಗೆ ಕೆಲಸಕ್ಕೆ ಬರಬೇಡ್ರಿ, ಈ ಸಾರಿ ನಮ್ಮ ಜೊತೆ ನೀವು ರಾಜ್ಯದ ಯುದ್ಧಕ್ಕೆ ಬರಬೇಡ್ರಿ, ಫಿಲಿಸ್ಟಿಯರ ಪ್ರಭುಗಳು ನಿಮ್ಮನ್ನ ಬರುವುದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ದಾವೀದನ 600 ಜನ ಸೈನಿಕರನ್ನ ಕಳಿಸಿ ಬಿಟ್ಟಿದ್ರು ಪ್ರೇರೆ. 3 ದಿನ ಪ್ರಯಾಣ ಮಾಡಿ ತಮ್ಮ ಊರಿಗೆ ಹಿಂತಿರುಗಿದ್ರಂತೆ. 3 ದಿನ ಪ್ರಯಾಣ ಕುದುರೆ ಮೇಲೆ. ಯೋಚನೆ ಮಾಡಿ ಎಷ್ಟು ಆಯಾಸವಾಗಿದೆ ಅವ್ರಿಗೆ, ಶರೀರದಲ್ಲಿ ಬಲಹೀನತೆ. 3 ದಿನ ಆದ್ಮೇಲೆ ತಮ್ಮ ಊರನ್ನು ನೋಡ್ತಿದ್ದಾರೆ. ಊರೆಲ್ಲ ಸುಟ್ಟೋಗಿದೆ, ಮನೆಯೆಲ್ಲ ಉಂಡಿಸಾಕಿದೆ, ಅವ್ರ ಹೆಂಡತಿ ಮಕ್ಕಳುಗಳು ಇಲ್ಲ. ಅವ್ರೀಗ ತಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ಗೋಳಾಡಿದ್ರಂತೆ, ಅತ್ರಂತೆ, ಇನ್ನಷ್ಟೂ ಬಲಹೀನರಾದ್ರಂತೆ. ಈಗ ದೇವರಲ್ಲಿ ಬಲಪಡಿಸಿಕೊಂಡಂತ ದಾವೀದನು 600 ಜನ ಸೈನಿಕರನ್ನ ಕರ್ಕೊಂಡು ಅಮಾಲೇಕರನ್ನ ಬೆನ್ನತ್ತದಕ್ಕೆ ಹೋಗುವಾಗ ಅದ್ರಲ್ಲಿ 200 ಜನ ಸಾಮಾನ್ಯದಲ್ಲ, ಇಬ್ರಲ್ಲ, 20 ಜನ ಅಲ್ಲ, ಎಷ್ಟು ಜನ? 200 ಜನ ಬಲಹೀನರಾದ್ರಂತೆ, ಆಯಾಸಗೊಂಡ್ರಂತೆ. ನೋಡ್ರಿ ಇನ್ನೊಂದ್ಸಾರಿ ಓದ್ರಿ 9ನೇ ವಚನ. ದಾವೀದನು ಅವನ ಸಂಗಡ ಇದ್ದ 600 ಮಂದಿ ಸೈನಿಕರು ಹೊರಟು ಬೇಸೂರ್ ಹಳ್ಳಕ್ಕೆ ಬಂದ ಮೇಲೆ ಆ ಹಳ್ಳದಿಂದ ಮೇಲಕ್ಕೆ ಹತ್ತಲಾರದಷ್ಟು ಆಯಾಸಗೊಂಡ 200 ಜನರು ಅಲ್ಲೇ ನಿಂತು ಬೆಟ್ಟದಿಂದ ದಾವೀದನು ಉಳಿದ 400 ಜನರನ್ನೇ ಕರೆದುಕೊಂಡು ಮುಂದಕ್ಕೆ ನಡೆದನು. ಹಲ್ಲೆಲೂಯಾ. ಹಾಗಾದ್ರೆ 200 ಜನ ಬಲಹೀನರಾದ್ರಂತೆ. ಹಾಗಾದ್ರೆ 200 ಜನರನ್ನ ದಾವೀದನು ತಿರಸ್ಕರಿಸ್ತಿಲ್ಲ ಪ್ರೇರೆ. ನೀವು ಬಲಹೀನರಾಗಿದ್ದೀರಿ, ಈಗ ನಾವು 400 ಮಂದಿ ಹೋಗ್ತಾ ಇದ್ದೀವಿ ಅಂತೇಳಿ ಅವ್ರ ಮೇಲೆ ಕೋಪ ಮಾಡಲಿಲ್ಲ. ಅವ್ರನ್ನ ಅಲ್ಲೇ ಬಿಟ್ಟು 400 ಜನನ ಕರ್ಕೊಂಡು ತನ್ನ ದೇವರ ಮೇಲೆ ನಂಬಿಕೆ ಇಟ್ಟು ದೇವರಲ್ಲಿ ಬಲಪಡಿಸಿಕೊಂಡು, ದೇವರು ಹಿಂದಟ್ಟಬಹುದು, ನಿನಗೆ ಜಯ ಕೊಡ್ತೀನಿ ಅಂತ ಹೇಳಿದಂತ ಮಾತಿನ ಮೇಲೆ ಆಧಾರದ ಮೇಲೆ 400 ಮಂದಿನ ಕರ್ಕೊಂಡು ಹಿಂದಟ್ಟುತ್ತಿದ್ದಾನೆ. ಈಗ ನೋಡ್ರಿ ವಾಕ್ಯ ಹೇಳ್ತದೆ, 21ನೇ ವಚನ ಓದೋಣ. ಆ ನಂತರ ದಾವೀದನು ಬಲು ಆಯಾಸದಿಂದ ತನ್ನ ಹಿಂದೆ ಬರಲಾರದೆ ಬೇಸೂರ್ ಹಳ್ಳದ ಹತ್ತಿರದಲ್ಲಿ ಇದ್ದಂತ 200 ಜನರ ಬಳಿಗೆ ಹೋಗುತ್ತಿರುವಾಗ ಅವರು ಅವನೊಂದಿಗಿದ್ದ ಜನರು ಎದುರುಗೊಳ್ಳೋದಕ್ಕೆ ಬಂದರು. ಈಗ ದಾವೀದನು ಹೋಗಿದ್ದೇನೆ, ಅಮಾಲೇಕರ ಮೇಲೆ ಯುದ್ಧ ಮಾಡಿದ್ದೇನೆ, ಸಣ್ಣದು ದೊಡ್ಡದು ಎಲ್ಲಾ ಬಂಗಾರವನ್ನ, ತಮಗುಳ್ಳಂತ ಹೆಂಡತಿ ಮಕ್ಕಳನ್ನ, ಪಶುಗಳನ್ನ, ಶತ್ರುಗಳ ಆಸ್ತಿಗಳನ್ನು ಕೂಡ ತೆಗೆದುಕೊಂಡು ಜಯದಿಂದ ದಾವೀದನು ಆ 400 ಮಂದಿ ಹಿಂತಿರುಗಿ ಬರುವಾಗ ದಾವೀದ ಯಾರ ಬಳಿಗೆ ಹೋಗ್ತಿದ್ದಾನೆ? ಈ ಹಳ್ಳದಲ್ಲಿ ದಿನ್ನೇನ ಹತ್ತಲಿಕ್ಕಾಗದಂತೆ ಬಲಹೀನರಾದಂತ 200 ಜನ ಸೈನಿಕರ ಬಳಿಗೆ ಹೋಗ್ತಿದ್ದಾನೆ. ಹಲ್ಲೆಲೂಯಾ. ಅವರ ಯೋಗಕ್ಷೇಮವನ್ನು ವಿಚಾರಿಸುವುದಕ್ಕಾಗಿ ಹೋಗ್ತಿದ್ದಾನೆ. ಆಮೇಲೆ ದಾವೀದನು ಅವರನ್ನು ಸಂಧಿಸಿ ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದನು. ಆಗ ದಾವೀದನ ಜೊತೆಯಲ್ಲಿದ್ದ
ಹೋಗಿದ್ದ ಜನರಲ್ಲಿ ದುಷ್ಟರು ದುಷ್ಟರು ಮೂಕರು ಆದ ಮೂರ್ಖರು ಆದ ಕೆಲವು ಮಂದಿ ಇವರು ನಮ್ಮ ಸಂಗಡ ಬಾರದಿದ್ದರಿಂದ ಇವರು ನಮ್ಮ ಸಂಗಡ ಬಾರದೆ ಇರುವುದರಿಂದ ನಾವು ಬಿಡಿಸಿಕೊಂಡು ಬಂದ ಕೊಳ್ಳೆಯಲ್ಲಿ ಇವರಿಗೆ ಏನೂ ಸಿಕ್ಕುವುದಿಲ್ಲ. ಇವರಿಗೆ ಏನೂ ಸಿಗೋದಿಲ್ಲ. ನಾವ್ ಏನು ಕೊಡೋದು ಬೇಡ ಅಂತ ಹೇಳ್ತಿದ್ದಾರೆ. ಯಾರು? 400 ಮಂದಿ 200 ಜನರ ಮೇಲೆ ಕೋಪಗೊಳ್ತಿದ್ದಾರೆ. ಯಾರು ಬಲಹೀನರಾಗಿದ್ರು, ಯಾರು ಜೊತೆಲಿ ಬರ್ನಿಲ್ವೋ ಅವ್ರನ್ನ ನೋಡಿ 400 ಮಂದಿ ಕೋಪಗೊಂಡು ಹೇಳ್ತಿದ್ದಾರೆ, ಈಗ ಇವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೊಂಟೋಗ್ಬಿಡ್ಲಿ ಎಲ್ಲಿಗಾರು, ನಮ್ ಜೊತೆ ಬರೋದು ಬೇಡ, ನಾವು ಕೊಳ್ಳೆ ಹೊಡ್ಕೊಂಡು ಬಂದಂತ ಈ ಸಂಪತ್ತಲ್ಲಿ ಇವ್ರಿಗೆ ಪಾಲು ಕೊಡೋದು ಬೇಡ ಅಂತ ಹೇಳ್ತಿದ್ದಾನೆ. ಅದಕ್ಕೆ ದಾವಿದ ಹೇಳ್ತಾನೆ, ಆಗ ದಾವಿದನು ಅವರಿಗೆ, ಸಹೋದರರೇ, ಯೆಹೋವನು ನಮ್ಮನ್ನು ಕಾಪಾಡಿ ನಮಗೆ ವಿರೋಧವಾಗಿ ಬಂದಿದ್ದ ಶತ್ರುಗಳ ಗುಂಪನ್ನು ನಮ್ಮ ಕೈಗೆ ಒಪ್ಪಿಸಿ ನಮಗೆ ಇಷ್ಟನ್ನೆಲ್ಲ ಕೊಟ್ಟ ಮೇಲೆ ನೀವು ಹೀಗೆ ಮಾಡಬಾರದು. ಈ ವಿಷಯದಲ್ಲಿ ನಿಮ್ಮ ಮಾತನ್ನು ಯಾರು ಕೇಳುವರು? ಯುದ್ಧ ಮಾಡಿದವನಿಗೆ ಸಿಕ್ಕುವಷ್ಟು ಪಾಲು ಕಾಯ್ದವನಿಗೂ ಸಿಕ್ಕಬೇಕು, ಯುದ್ಧ ಸಾಮಾನುಗಳನ್ನ ಕಾಯುವವನಿಗೂ ಸಿಗಬೇಕು, ಉಭಯರಿಗೂ ಸಮ ಭಾಗವಾಗಬೇಕು ಎಂದು ಉತ್ತರ ಕೊಟ್ಟನು. ಆಮೇಲೆ ದಾವಿದನು ಇಸ್ರಾಯೇಲರಲ್ಲಿ ಇದು ಕಟ್ಟಳೆಯಾಗಿ ನೇಮಿಸಿದ್ರಿಂದ ಇಂದಿನವರೆಗೂ ಹಲ್ಲೆಲೂಯಾ. ಈಗ 400 ಜನ 200 ಜನ ಮೇಲೆ ಬಲಹೀನಗೊಂಡ್ರೆ, ನಮ್ ಪ್ರಾರ್ಥನೆ ಕೇಳಿತ್ತು, ನಮ್ಮ ಹೋರಾಟ, ನಾನ್ ಪ್ರಾರ್ಥಿಸಿದ್ರಿಂದ, ನಾನ್ ಕೇಳಿದ್ರಿಂದ, ದೇವರು ನನ್ ಜೊತೆ ಮಾತನಾಡಿದ್ರಿಂದ ಇದಾಯ್ತು. ಹಾಗಾದ್ರೆ ಬಿದ್ದೋಗಿರೋರು, ಬಲಹೀನರಾಗಿರೋರಿಗೆ ಏನಂತೆ? ಇನ್ನಷ್ಟು ಬಲಹೀನಗೊಳಿಸ್ತಿದ್ದಾರೆ. ಪ್ರಿಯರೇ, ನಾವು ದೇವರಿಂದ ಬಲ ಹೊಂದಿದ್ದೀವಿ, ದೇವರು ನಮ್ಮನ್ನು ಬಿಡಿಸಿದ್ದಾನೆ, ದೇವರು ನಮಗೆ ಸಹಾಯ ಮಾಡಿದ್ದಾನೆ, ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ್ದಾನೆ. ನಾವು ಕೂಡ ದೇವರಲ್ಲಿ ಕ್ಷಮಾಪಣೆ ಕೇಳಿಕೊಂಡು ಎದ್ದು ನಿಂತಿದ್ದೀವಿ. ನಾವು ತಪ್ಪು ಮಾಡಿದವರೇ, ನಾವು ಬಲಹೀನರೇ, ನಾವು ಸ್ವಬುದ್ಧಿಯಲ್ಲಿ ಹೋದವರೇ, ನಾವು ದೇವರಿಗೆ ಅವಿಧೇಯರಾದವರೇ, ನಾವು ದೇವರ ಮಾತನ್ನು ತಿರಸ್ಕಾರ ಮಾಡಿ ಜೀವಿಸಿದವರೇ, ನಾವು ಇಕ್ಕಟ್ಟಿಗೆ ಮತ್ತೆ ಬಲಹೀನತೆಗೆ ಬಿದ್ದವರೇ. ಆದ್ರೆ ಕರುಣಾನಿಧಿ ಆಗಿರೋ ದೇವರು ನಾವು ಮನ ತಿರುಗಿದ್ದನ್ನು ನೋಡಿ, ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿ, ಕರ್ತ ನಮಗೆ ಸಹಾಯ ಮಾಡಿ ನಮಗೆ ಬಲವನ್ನು ಕೊಟ್ಟಿದ್ದಾನೆ. ಈಗ ಬಿದ್ದು ಹೋಗಿರೋರ್ನ ನೋಡಿ, ಅವ್ರ ನೀಚರು, ಅವ್ರ ದುಷ್ಟರು, ಅವ್ರ ದೇವರಿಗೆ ವಿರುದ್ಧ ಪಾಪ ಮಾಡಿದವರು, ಅವ್ರು ಸಾಯ್ಲಿ ಅಂತ ನಾವು ಹೇಳಬಾರ್ದು, ಅವ್ರ ಹಾಗೆ ನರಕಕ್ಕೆ ಹೋಗ್ಲಿ ಅಂತ ಹೇಳಬಾರ್ದು, ಅವರ ಮೇಲೆ ನಾವು ಹೊಟ್ಟೆ ಕಿಚ್ಚು ಪಡಬಾರ್ದು, ಅವರ ಮೇಲೆ ನಾವೇನಂತ ತಪ್ಪಾದಂತ ಮಾತುಗಳನ್ನ ಹೇಳಿ ಅವ್ರನ್ನ ಇನ್ನಷ್ಟು ಬಲಹೀನಗೊಳಿಸಬಾರ್ದು ಪ್ರಿಯರೇ. ಹಾಗಾಗಿ ದಾವಿದ ಹೇಳ್ತಿದ್ದಾನೆ, ಪ್ರಿಯರೇ, ಇದು ಸರಿಯಾದದಲ್ಲ. ದೇವರು ನಮ್ಗೆ ಇಷ್ಟೆಲ್ಲ ಕೊಟ್ಟು ಬಿಟ್ಟಿದ್ದಾನೆ, ದೇವರು ನಮ್ ಜೊತೆ ಜಯ ಕೊಟ್ಟಿದ್ದಾನೆ ಜೊತೆ ಇದ್ದು. ಹಲ್ಲೆಲೂಯಾ, ಹೌದಲ್ವಾ? ಹಾಗಾಗಿತ್ತೇನೆ ಯುದ್ಧ ಮಾಡಿದವರಿಗೆ ಎಷ್ಟು ಸಮಪಾಲು ಬರಬೇಕು, ಯುದ್ಧದ ಸಾಮಾನುಗಳು ಕಾಯುವವರಿಗೂ ಸರಿ ಸಮಾನವಾದ ಪಾಲು ಕೊಡಬೇಕು. ಹಲ್ಲೆಲೂಯಾ. ನೋಡಿ, ಹಾಗಾದ್ರೆ ದೇವರು ಏನಿಲ್ಲಂತೆ? ಪಕ್ಷಪಾತಿ ಅಲ್ಲವಂತೆ ಪ್ರೇರೆ. ಹಲ್ಲೆಲೂಯಾ. ಇಲ್ಲಿ ದೇವರು ಪಕ್ಷಪಾತಿ ಅಲ್ಲ ಅನ್ನೋದನ್ನ ಕೂಡ ದಾವಿದನು ಹೇಳ್ತಿದ್ದಾನೆ. ಹಾಗಾದ್ರೆ ದಾವಿದನು ದೇವರಿಂದ ಕ್ಷಮಾಪಣೆ ಹೊಂದ್ಕೊಂಡ ಇತರನ್ನ ಕ್ಷಮಿಸ್ತಿದ್ದಾನೆ. ದಾವಿದನು ದೇವರಲ್ಲಿ ಬಲ ಹೊಂದದ ಏನಂತೆ 200 ಜನರನ್ನ ಬಲಹೀನರಾಗಿರುವಂತ ತನ್ನ ಸೈನಿಕರನ್ನ ಬಲಪಡಿಸ್ತಿದ್ದಾನೆ. ಬಲಪಡಿಸುವಂತ ಆದರಣೆ ಮಾತುಗಳು ಹೇಳ್ತಿದ್ದಾನೆ, ದೇವರ ಮಾತುಗಳನ್ನ ಹೇಳಿ ಅವ್ರನ್ನ ಬಲಪಡಿಸ್ತಿದ್ದಾನೆ. ಬಿದ್ದು ಹೋದವರು, ಪ್ರಾರ್ಥನೆಯಿಂದ ದೂರ ಆದವರು, ಸಭೆಯಿಂದ ದೂರ ಆದವರು, ದೇವರ ಪ್ರೀತಿಯಿಂದ ದೂರ ಆದವ್ರನ್ನ ಮತ್ತೆ ನಾವು ದೇವರ ಮಕ್ಕಳಾಗಿ ದೇವರಲ್ಲಿ ಕ್ಷಮಾಪಣೆ ಹೊಂದಿಕೊಂಡಿರುವ, ದೇವರಲ್ಲಿ ಬಲ ಹೊಂದಿರುವಂತ ನಾವುಗಳು, ನೀತಿಯಾಗಿ ಜೀವಿಸ್ತಿರೋ ನಾವುಗಳು, ಪ್ರಾರ್ಥನೆ ಮಾಡ್ತಿರೋ ನಾವು, ಬಿದ್ದೋಗಿರೋರ್ನ ಏನ್ ಮಾಡ್ಬೇಕಂತೆ? ಬಲಪಡಿಸ್ಬೇಕಂತೆ. ಹಲ್ಲೆಲೂಯಾ. ಅವ್ರನ್ನ ಬಲಪಡಿಸ್ಬೇಕಂತೆ, ಅವ್ರನ್ನ ಆಧರಿಸಬೇಕಂತೆ ಪ್ರಿಯರೇ. ದೇವರ ಬಳಿಗೆ ಮತ್ತೆ ತೆಗೆದುಕೊಂಡು ಬರೋರಾಗಿರ್ಬೇಕು. ಈ 400 ಮಂದಿ ಹಾಗೆ ನಾವು ನೀತಿವಂತರು, ಅವರು ದುಷ್ಟರು, ಅವ್ರ ಜೊತೆ ದೇವರಿಲ್ಲ, ಅವರು ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದಾರೆ ಅನ್ನೋದು ನಮ್ಗೆ ಗೊತ್ತು. ಹಾಗಾದ್ರೆ ಅವ್ರನ್ನ ಮತ್ತೆ ಹೋಗಿ ಬಿದ್ದೋಗಿರೋ ಅವ್ರನ್ನ ಎತ್ತು ನಿಲ್ಲಿಸೋದಕ್ಕೆ, ಮನ ತಿರುಗುವುದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರೇರೆ. ಹಲ್ಲೆಲೂಯಾ. ನಾವು ಹೋಗಿ ಹೇಳಿದ್ರೆ ಮತ್ತೆ ಅವ್ರು ಕೇಳಲ್ಲ, ಅವ್ರ ಮನ ತಿರುಗಲ್ಲ, ಅವ್ರು ಯೇಸು ಸ್ವಾಮಿ ಸುವಾರ್ತೆ ಸೇರಿದ್ರೆ ಅವ್ರು ನಂಬಲ್ಲ, ಹಾಗೆ ಹೀಗೆ ಅಂತ ಹೇಳಿತೀನಿ. ನಾವು ರಕ್ತ ಮಾಂಸದಲ್ಲಿ ನೋಡಿ ಅವ್ರನ್ನ ಏನ್ ಮಾಡಬಾರ್ದು? ಅಲ್ಲೇ ಗಡಿಬಾರ್ದು. ದಾವಿದನಂತೆ ಅವ್ರನ್ನ ನಾವೇನ್ ಮಾಡ್ಬೇಕು? ಬಲಪಡಿಸೋರಾಗಿರ್ಬೇಕು. ಹಲ್ಲೆಲೂಯಾ, ಹೌದಲ್ಲ ಪ್ರೇರೆ? ಹಾಗಾದ್ರೆ ನಾವು ಆ ಕಾರ್ಯ ಮಾಡ್ತಿದೀವ?
ಒಂದು ವೇಳೆ ನೀನು ಬಲಹೀನತೆ ಆಗದೆ ಇರಬಹುದು, ಒಂದು ವೇಳೆ ನೀನು ಇಕ್ಕಟ್ಟಲ್ಲಿ ಬೀಳದೆ ಇರಬಹುದು, ಒಂದು ವೇಳೆ ಇಕ್ಕಟ್ಟಲ್ಲಿ ನೀನು ಕಣ್ಣು ಮುಂದೆ ಬಿದ್ದಾಗ ನಾನು ಹೇಳ್ದೆ ನೋಡ ಬಿದ್ದೋಗ್ಬಿಟ್ರು. ಅವ್ರನ್ನ ನೋಡಿ ನೀವು ಆಡ್ಸ್ಕೊಳ್ತಿದ್ದೀರಾ, ನೀವು ಅವ್ರನ್ನ ನೋಡಿತ್ತೇನೆ ಏನಂತೆ ನೀವು ಹೆಚ್ಚಳ ಪಡ್ತಿದ್ದೀರಾ, ಅವ್ರನ್ನ ಬಲಪಡಿಸ್ತಿಲ್ವಾ? ಅವ್ರು ಮತ್ತೆ ದೇವರ ಸನ್ನಿಧಾನಕ್ಕೆ ಬರುವುದಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಿಲ್ವಾ? ಇದು ದೇವರ ದೃಷ್ಟಿಯಲ್ಲಿ ಅಪರಾಧವಾಗಿರ್ತದೆ ಪ್ರಿಯರೇ. ಯಾಕಂದ್ರೆ ಯೇಸು ಸ್ವಾಮಿ ಪೇತ್ರನ ಕುರಿತು ಹೇಳ್ತಾರೆ, ಪೇತ್ರನೇ ಸೈತಾನ್ ನಿನ್ನ ಗೋಧಿಯಂತೆ ಒಸಿಬೇಕೆಂಬುದಾಗಿ ಕೇಳ್ಕೊಂಡ, ಆದ್ರೆ ನಿನ್ನ ನಂಬಿಕೆ ಕುಂದಬಾರ್ದಂತ ಹೇಳಿ ನಾನು ದೇವರಲ್ಲಿ ನಿನ್ನಗೋಸ್ಕರ ನನ್ನ ತಂದೆ ಬಳಿಯಲ್ಲಿ ಪ್ರಾರ್ಥನೆ ಮಾಡಿದೆ. ನೀನು ಬಲ ಹೊಂದಿದ ಮೇಲೆ, ನೀನು ನಂಬಿಕೆಯಲ್ಲಿ ಬಲ ಹೊಂದಿದ ಮೇಲೆ ನಿನ್ನ ಸಹೋದರನನ್ನ ಬಲಪಡಿಸು ಅಂತ ಹೇಳ್ತಾನೆ. ಪ್ರಿಯರೇ, ನಾವೆಲ್ಲರೂ ಬಲಹೀನರೇ. ನಾವು ಅನೇಕ ವಿಷಯಗಳಲ್ಲಿ, ಯಾವುದಾದ್ರೂ ಒಂದು ವಿಷಯಗಳಲ್ಲಿ ಇಕ್ಕಟ್ಟಿಗೆ ಸಿಲುಕುವವರೇ, ಸ್ವಂತ ನಿರ್ಧಾರದಲ್ಲಿ ಹೋಗುವವರೇ, ನಾವು ಬಲಹೀನ ಆಗುವವರೇ. ಹಾಗಾದ್ರೆ ದೇವರು ಕರುಣೆ ತೋರಿಸಿ ನಮ್ಮನ್ನು ಬಲಪಡಿಸುವಾಗ, ನಮ್ಮನ್ನು ಕ್ಷಮಿಸುವಾಗ, ದೇವರಿಂದ ಕ್ಷಮಾಪಣೆ ಹೊಂದ್ಕೊಂಡಂತ ನಾವು, ದೇವರಿಂದ ಬಲ ಹೊಂದ್ಕೊಂಡಂತ ನಾವು, ದೇವರಿಂದ ಆರೋಗ್ಯ ಹೊಂದ್ಕೊಂಡಿರೋ ನಾವು, ದೇವರಿಂದ ಆಶೀರ್ವದಿಸಲ್ಪಟ್ಟಂತ ನಾವು ಬಲಹೀನವಾಗಿರೋ ವ್ಯಕ್ತಿಗಳಿಗೆ ಬಲಪಡಿಸಬೇಕು, ಅವ್ರಿಗಾಗಿ ಪ್ರಾರ್ಥಿಸುವವರಾಗಿರ್ಬೇಕು, ಅವ್ರನ್ನ ಮತ್ತೆ ಎತ್ತಿ ದೇವರ ಬಳಿ ನಿಲ್ಲಿಸೋದಕ್ಕೆ ಪ್ರಯತ್ನಿಸಬೇಕು. ಪ್ರೇರೆ ಹಲ್ಲೆಲೂಯಾ. ಅರ್ಥ ಇದ್ರ? ಯಾಕಂದ್ರೆ ನನ್ನನ್ನು ದೇವರು ಬಲಪಡಿಸಿದ್ದಾನೆ. ನಾನು ಇನ್ನ ನನ್ನ ಸಹೋದರಿಯರನ್ನ, ನನ್ನಂತೆ ಎಷ್ಟೋ ಕುಟುಂಬ ಇದೆ, ಅವ್ರು ದೇವರ ಬಳಿಲಿ ಬರಬೇಕೆಂಬುದಾಗಿ ಅವ್ರು ಬಲಗೊಳ್ಳೋದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅವ್ರ ಮೇಲೆ ನಾವು ದೂರ ಹೇಳುತ್ತಾ, ಅವ್ರ ಮೇಲೆ ಕೋಪ ಮಾಡಿಕೊಳ್ತಾ ಅವ್ರನ್ನ ದೂರ ಇಡ್ತಾ ಹೋಗಬಾರ್ದು ನಾವು. ಹಲ್ಲೆಲೂಯಾ. 4ನೇದಾಗಿ ನೋಡೋಣ, 30ನೇ ಅಧ್ಯಾಯ 11ನೇ ವಚನದಿಂದ ಓದಿ. ಅವನ ಜನರು ಅಡವಿಯಲ್ಲಿ ಒಬ್ಬ ಐಗುಪ್ತನನ್ನು ಬಿದ್ದಿರುವುದನ್ನು ಕಂಡು ಅವನನ್ನು ದಾವೀದನ ಬಳಿಗೆ ತಂದು ಅವನಿಗೆ ರೊಟ್ಟಿ ತಿನಿಸಿ ನೀರು ಕುಡಿಸಿ ಅಂಜೂರದ ಹಣ್ಣಿನ ಉಂಡೆಯನ್ನು 2 ದ್ರಾಕ್ಷ ಗೊಂಚಲುಗಳನ್ನು ಕೊಟ್ಟನು. 3 ದಿವಸ ಹಗಲಿರುಳು ಅನ್ನ ಪಾನ ಇಲ್ಲದೆ ಇರುವುದರಿಂದ ಬಹಳವಾಗಿ ಬಳಲಿ ಹೋಗಿದ್ದ ಅವನು ಅವುಗಳನ್ನು ತಿನ್ನುತ್ತಲೇ ಚೇತರಿಸಿಕೊಂಡನು. ಹಲ್ಲೆಲೂಯಾ. ಈಗ 400 ಮಂದಿಯೊಡನೆ ಯುದ್ಧಕ್ಕೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಒಬ್ಬ ಐಗುಪ್ತ ದೇಶಕ್ಕೆ ಸೇರಿದವನಾದಂತ ಒಬ್ಬ ವ್ಯಕ್ತಿ ಬಿದ್ದುಕೊಂಡಿದ್ದಾನೆ. ಈಗ ಆ ಸೈನಿಕರು ಅವನು ಎತ್ತುಕೊಂಡು ದಾವೀದನ ಬಳಿಗೆ ತೆಗೆದುಕೊಂಡು ಬರ್ತಿದ್ದಾರೆ. ಈಗ ಆ ವ್ಯಕ್ತಿ 3 ದಿನವಾಗಿದೆಯಂತೆ ಉಂಡು ತಿಂದು, ಊಟ ಇಲ್ಲದೆ ಬಲಹೀನನಾಗಿದ್ದಾನಂತೆ. ಪ್ರಿಯರೇ, ಊಟ ಇಲ್ಲದೆ ಏನಾಗಿದ್ದಾನೆ? ಬಲಹೀನನಾಗಿರೋದ್ರಿಂದ ಈಗ ದಾವೀದನ ಬಳಿಗೆ ತರುವಾಗ ದಾವೀದ ಏನ್ ಮಾಡ್ತಿದ್ದ? ಅವನಿಗೆ ಏನ್ ಕೊಟ್ಟನಂತೆ? ರೊಟ್ಟಿ ಕೊಟ್ಟನಂತೆ, ಕುಡಿಯಕ್ಕೆ ನೀರು ಕೊಟ್ರಂತೆ, 2 ಅಂಜೂರದ ಉಂಡೆಗಳು ಕೊಟ್ರಂತೆ, ಹಲ್ಲೆಲೂಯಾ, 2 ದ್ರಾಕ್ಷೆ ಗೊಂಚಲು ಕೊಟ್ರಂತೆ. ಆಗ ಅವನು ಉಂಡು ತಿಂದು ತನ್ನನ್ನು ಬಲಪಡಿಸಿಕೊಂಡಂತೆ. ಪ್ರಿಯರೇ, ಹಾಗಾದ್ರೆ 4ನೇ ವ್ಯಕ್ತಿ ತನ್ನನ್ನು ತಾನು ಯಾವುದರಲ್ಲಿ ಬಲಪಡಿಸ್ಕೊಳ್ತಿದ್ದಾನೆ? ಆಹಾರದಲ್ಲಿ ಬಲಪಡಿಸ್ಕೊಳ್ತಿದ್ದಾನೆ. ಹಲ್ಲೆಲೂಯಾ. ಪ್ರಿಯರೇ, ನಾವು ಬಲಹೀನರಾಗಿದ್ದಾಗ, ಆತ್ಮಿಕ ಬಲಹೀನರಾಗಿದ್ದಾಗ, ನಂಬಿಕೆಯಲ್ಲಿ ಬಲಹೀನರಾಗಿದ್ದಾಗ, ಒಂದು ವೇಳೆ ಪ್ರಾರ್ಥನೆಯಲ್ಲಿ ಬಲಹೀನರಾಗಿದ್ದಾಗ, ಪರಿಶುದ್ಧತೆಯಲ್ಲಿ ಬಲಹೀನರಾಗಿದ್ದಾಗ, ದೇವರ ಅನ್ಯೋನ್ಯತೆಯಲ್ಲಿ ನಡೀಲಿಕ್ಕೆ ಆಗದೇ ಇರುವಂತ ಬಲಹೀನತೆಯಲ್ಲಿ ನಾವು ಜೀವಿಸುವಾಗ ಬರೀ ಆಹಾರ ಸೇವನೆಯಿಂದ ನಾವು ಆತ್ಮಿಕವಾಗಿ ಬಲ ಹೊಂದಕ್ಕಾಗಲ್ಲ. ಹಲ್ಲೆಲೂಯಾ. ಅರ್ಥ ಇದ್ರ? ಹಾಗಾದ್ರೆ ಐಗುಪ್ತ ದೇಶದವನಾದಂತ ಅಮಾಲೇಕರ ಏನಂತೆ ಆಳು ದಾಸನ ಏನಾಗಿದ್ದಾನೆ? ಅಸ್ವಸ್ಥನಾಗಿರೋದ್ರಿಂದ ಅವನ ಯಜಮಾನ ರಸ್ತೆಯಲ್ಲೇ ಬಿಸಾಡು ಹೋಗ್ಬಿಟ್ಟಿದ್ದಾನೆ. ಈಗ ದಾವೀದನ ಸೈನಿಕರಿಗೆ ಸಿಕ್ಕಿದಾಗ ದಾವೀದನ ಬಳಿ ಕರ್ಕೊಂಡು ಬರ್ತಿದ್ದಾರೆ. ಅವನ್ಗೇನ್ ಮಾಡ್ತಿದ್ದಾರೆ? ಬಲಪಡಿಸ್ತಿದ್ದಾರೆ. ಅವನ್ಗೇನ್ ಕೊಡ್ತಿದ್ದಾರೆ? ರೊಟ್ಟಿ ಕೊಡ್ತಿದಾರಂತೆ, ನೀರು ಕೊಟ್ರಂತೆ, ಅಂಜೂರದ ಉಂಡೆ ಕೊಟ್ರಂತೆ, ಮತ್ತೆ 2 ದ್ರಾಕ್ಷೆ ಗೊಂಚಲು ಕೊಟ್ರಂತೆ. ಹಲ್ಲೆಲೂಯಾ. ಹೌದಲ್ವಾ? ಹಾಗಾಗಿ ಅದನ್ನ ತಿಂದು ಉಂಡು ಈಗ ಅವನೇನಾದ್ನಂತೆ? ಬಲಗೊಂಡಂತೆ. ಈಗ ದಾವೀದ ಕೇಳ್ತಿದ್ದ, ನೀನು ಯಾರು? ನಾನು ಅಮಾಲಿಕರ ಏನಂತೆ ಆಳು. ಅಂದ್ರೆ ನಾನು ಐಗುಪ್ತ ದೇಶದವನು, ನನ್ನ ದಣಿಯಾಗಿರೋ ಅಮಾಲಿಕನು ನನ್ನ ಬಳಿಯಲ್ಲಿ ನಾನು ಆತನ ಆಯುಧಗಳನ್ನ ಹೊರುವವನು, ಆತನ ಆಳಾಗಿದ್ದೀನಿ. ನಾನು ಜ್ವರದಲ್ಲಿ ಬಳಲ್ತಾ ಇದ್ದೆ, ನನಗೆ ಹುಷಾರಿತ್ತಿಲ್ಲ, ಹಾಗಾಗಿ ನನ್ನ ಯಜಮಾನನ ನಾನು ಇಲ್ಲೇ ಬಿಟ್ಟು ಹೋಗ್ಬಿಟ್ಟ. ಹಲ್ಲೆಲೂಯಾ. ಈಗ ದಾವೀದನ ಕೇಳ್ತಿದ್ದಾನೆ, ನೀನು ಅವ್ರು ಇರುವ ಸ್ಥಳ ನನಗೆ ತೋರಿಸ್ತೀಯಾ? ನೀನು ನನ್ನ ಯಜಮಾನಿಗೆ ಒಪ್ಪಿಸಿ ಕೊಡಲ್ಲ ಅಂದ್ರೆ
ನೀನು ನನ್ನನ್ನು ಕೊಲ್ಲಲ್ಲ ಅಂದ್ರೆ ನಾನು ಹೇಳ್ತೀನಿ. ಹಲ್ಲೆಲೂಯಾ. 4ನೇದಾಗಿ ಪ್ರೇರೆ ಏನಂತೆ, ಒಬ್ಬ ಮನುಷ್ಯನು ಆಹಾರದಲ್ಲಿ ತನ್ನ ಬಲಹೀನವಾಗಿರುವ ಶರೀರವನ್ನ ಬಲಪಡಿಸಿಕೊಳ್ತಿದ್ದಾನೆ. ಒಂದು ವೇಳೆ ನಾವು ಆಹಾರವನ್ನು ಸೇವಿಸದೆ ಉಪವಾಸ ಇರಬಹುದು, ಒಂದು ವೇಳೆ ಊಟನೇ ಇಲ್ಲದೆ ಇರಬಹುದು, ಊಟಕ್ಕಾಗಿ ನಾವು ಕಷ್ಟಪಡ್ತಾ ಇರಬಹುದು, ನಾವು ಒಂದೊತ್ತು ಊಟ ಮಾಡಿ 2 ಹೊತ್ತು ಊಟ ಇಲ್ಲದವರಾಗಿರ್ಬೋದು. ಒಂದು ವೇಳೆ ಆ ರೀತಿಯಾಗಿ ನಮ್ಮ ಶರೀರ ಬಲಹೀನವಾಗಿದ್ರೆ ಆಹಾರದಿಂದ ನಮ್ಮ ಶರೀರವನ್ನ ಬಲಪಡಿಸಿಕೊಳ್ಳಬಹುದು ಪ್ರೇರೆ. ಆದ್ರೆ ಆತ್ಮಿಕವಾಗಿ ಬಲಹೀನರಾಗಿದ್ದಾಗ ನಾವು ಶಾರೀರಿಕವಾಗಿ ಊಟ ಮಾಡಿ ಆತ್ಮಿಕವಾಗಿ ಬಲವನ್ನು ಹೊಂದಕ್ಕಾಗಲ್ಲ. ಶರೀರವನ್ನು ನಾವು ಇನ್ನಷ್ಟು ಬಲಪಡಿಸಿಕೊಂಡ್ರೆ ಶರೀರ ನಮ್ಮನ್ನ ಮತ್ತಷ್ಟು ದೇವರಿಗೆ ಅವಿಧೇಯರಾಗಿ ಮಾಡುವುದಕ್ಕೆ ನಡೆಸ್ತದೆ. ಶರೀರವು ನಮ್ಮನ್ನ ಪಾಪಗಳಲ್ಲಿ ಮತ್ತೆ ಏನಂತೆ ಶರೀರದ ಆಸೆಗಳಲ್ಲಿ ನಮ್ಮನ್ನ ಪ್ರೇರೇಪಿಸ್ತದೆ. ಹಾಗಾಗಿ ನಾವು ಆತ್ಮಿಕವಾಗಿ ಬಲವನ್ನು ಹೊಂದಬೇಕು. ಹಲ್ಲೆಲೂಯಾ. 4ನೇದಾಗಿ ಒಬ್ಬ ಮನುಷ್ಯನು ತನ್ನ ಶರೀರದಲ್ಲಿ ಬಲವನ್ನು ಹೊಂದುತ್ತಾ ಇದ್ದಾನೆ. ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆಯುವಾಗ ಹೀಗೆ ಹೇಳ್ತಾನೆ, ಶರೀರದ ಬಲ ಸ್ವಲ್ಪ ಮಟ್ಟಿಗೆ ಬೇಕು ಅಂತ ಹೇಳ್ತಾನೆ. ಅಂದ್ರೆ ದೇಹ ಸಾಧನೆ ಸ್ವಲ್ಪ ಮಟ್ಟಿಗೆ ಬೇಕು, ಆದ್ರೆ ಭಕ್ತಿ ಸಾಧನೆ ಆದರೂ ಎಲ್ಲ ವಿಧದಲ್ಲೂ ಕೂಡ ಉಪಯೋಗವಾಗಿದೆ ಅಂತ ಹೇಳ್ತಾನೆ. ಹಾಗಾಗಿ ನೀನು ಭಕ್ತಿಯ ಸಾಧನೆ ಮಾಡು. ಕೆಲವರು ದೇಹ ಸಾಧನೆ ಮಾಡ್ಲಿಕ್ಕೆ ಹೋಗ್ತೀವಿ, ವ್ಯಾಯಾಮಗಳು ಮಾಡ್ತೀವಿ, ಜಾಗಿಂಗ್ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, ನಮ್ಮ ಶರೀರನ ಸದೃಢವಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀವಿ. ಪೌಲ ಹೇಳ್ತಾನೆ ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಬೇಕು, ಆದ್ರೆ ಶರೀರನೇ ಪ್ರೀತಿ ಮಾಡ್ತಾ ಹೋಗ್ಬಾರ್ದು. ಆದ್ರೆ ನೀನು ಆತ್ಮಿಕವಾಗಿ ಬಲ ಹೊಂದಬೇಕು ಅಂತ ಹೇಳ್ತಾನೆ. ನೀನು ಭಕ್ತಿಯಲ್ಲಿ ಬಲ ಹೊಂದಬೇಕು. ಆ ಭಕ್ತಿಗಾಗಿ ನೀನು ಸಾಧನೆ ಮಾಡಬೇಕು. ಸಾಧನೆ ಮಾಡುವವರು ದೇಹ ಸಾಧನೆ ಮುಂಜಾನೆ ಬೇಗ ಎದ್ದು ಜಿಮ್ ಹೋಗ್ತಾರೆ, ಇಲ್ಲಾಂದ್ರೆ ವಾಕಿಂಗ್ ಹೋಗ್ತಾರೆ, ಪಾರ್ಕ್ಗೆ ಹೋಗ್ತಾರೆ, ಓಡೋಗ್ತಾರೆ ಅಲ್ವಾ. ಹಾಗೆ ಮುಂಜಾನೆ ಎದ್ದು ನಾವು ಭಕ್ತಿ ಸಾಧನೆ ಮಾಡಬೇಕು, ಪ್ರಾರ್ಥಿಸ್ಬೇಕು, ದೇವರನ್ನ ಆರಾಧಿಸ್ಬೇಕು, ದೇವರನ್ನ ಹುಡುಕ್ಬೇಕು, ದೇವರ ಸ್ವರಗಳನ್ನ ಕೇಳಬೇಕು. ಹಲ್ಲೆಲೂಯಾ. ಆಗ ಭಕ್ತಿ ಸಾಧನೆ ಮಾಡಿದ ಹಾಗೆ ಅದು. ಹಾಗಾದ್ರೆ 4 ವ್ಯಕ್ತಿಗಳನ್ನ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ತನ್ನ ತಪ್ಪಿನಿಂದ ಅರುವಾದಾಗ, ತಾನು ಇಕ್ಕಟ್ಟಿನಲ್ಲಿ ಬಲಹೀನದಲ್ಲಿ ಸಿಕ್ಕಿ ಬಿದ್ದಿದ್ದೀನಿ ಅಂದಾಗ ಆತನು ದೇವರಲ್ಲಿ ತನ್ನ ದೇವರಾದ ಯೆಹೋವನ ಕಡೆಗೆ ತಿರುಗಿ ಮಾನಸಾಂತರ ಪಟ್ಟು ಪಶ್ಚಾತ್ತಾಪ ಪಟ್ಟು ಕ್ಷಮೆಯನ್ನ ಕೇಳಿಕೊಂಡು ದೇವರಲ್ಲಿ ಬಲವನ್ನು ಹೊಂದಿದ್ದಾನೆ. ಇನ್ನೊಬ್ಬ ವ್ಯಕ್ತಿಯನ್ನು ನೋಡುವಾಗ ಅವನು ದೇವರಿಗೆ ಅವಿಧೇಯನಾಗಿದ್ರಿಂದ, ದೇವರ ಮಾತನ್ನ ಸರಿಯಾಗಿ ಕೇಳದೆ ಇರೋದ್ರಿಂದ, ದೇವರ ಮಾತನ್ನ ಸರಿಯಾಗಿ ಕೇಳಿ ಸರಿಪಡಿಸ್ಕೊಳ್ದೆ ಇರೋದ್ರಿಂದ, ತನ್ನ ಮನಸ್ಸಿನ ಆಟಕ್ಕೆ ಬಿದ್ದು ತನ್ನ ಸ್ವಾಬುದ್ಧಿಯಲ್ಲಿ ನಡೆದಿರೋದ್ರಿಂದ ದೇವರವನ ಪ್ರಾರ್ಥನೆಗೆ ಉತ್ತರನೇ ಕೊಡ್ತಾ ಇಲ್ಲ. ಈಗ ಆತನು ಕೂಡ ಒಂದು ಇಕ್ಕಟ್ಟಲ್ಲಿದ್ದಾನೆ, ಬಲಹೀನತೆಯಲ್ಲಿದ್ದಾನೆ. ಈಗ ಆತನು ಮಂತ್ರವಾದಿಗಳ ಮೂಲಕ, ಮಾಟಗಳ ಮೂಲಕವಾಗಿ ಮತ್ತೆ ಹೀಗೆ ಬೇತಾಳಿಕರ ಮೂಲಕವಾಗಿ ತನ್ನನ್ನು ತಾನು ಏನಂತೆ ಬಲಪಡಿಸಿಕೊಳ್ಳುವುದಕ್ಕೆ ಸಾಮುವೇಲನನ್ನ ಬೇತಾಳಿಕರ ಮೂಲಕವಾಗಿ ಸಂಪರ್ಕಿಸೋದಕ್ಕೆ ಪ್ರಯತ್ನಿಸ್ತಿದ್ದಾನೆ. ಪ್ರೇರೆ ನಮ್ಮ ಮನಸ್ಸಲ್ಲಿ ತಪ್ಪಾದದ್ರ ಮೇಲೆ ಮನಸ್ಸಿಟ್ಟು ನಾವು ದೇವರನ್ನು ಸಂಪರ್ಕಿಸ್ತೀವಿ. ನಾವು ಪರಿಶುದ್ಧತೆ ಇಲ್ಲದೆ, ದೇವರಿಗೆ ಇಷ್ಟ ಇಲ್ಲದಂತ ಮಾರ್ಗವನ್ನ ಬಿಟ್ಟು ಸರಿಪಡಿಸ್ಕೊಳ್ಳದೆ ನಾವು ಏನಾದ್ರೂ ದೇವರನ್ನು ಸಂಪರ್ಕಿಸ್ತೀವಿ, ದೇವರಿಂದ ಅದ್ಭುತಗಳನ್ನ ಕಾಣ್ತೀವಿ ಅಂದ್ರೆ ಇದು ಅಸಾಧ್ಯವಾಗಿರ್ತದೆ ಪ್ರೇರೆ. ಆದ್ರಿಂದ ನಾವು ಸೌಲನಂತ ಮಾರ್ಗವನ್ನು ಆರಿಸ್ಕೊಳ್ಬಾರ್ದು. ನಮ್ಮ ಇಕ್ಕಟ್ಟುಗಳಲ್ಲಿ, ನಮ್ಮ ಬಲಹೀನತೆಗಳಲ್ಲಿ ಏನಂತೆ ನಾವು ಸೌಲನಂತ ಮಾರ್ಗವನ್ನ ಆರಿಸ್ಕೊಂಡು ದೇವರನ್ನ ಸಮೀಪಿಸಕ್ಕೆ ಹೋಗಬಾರದು. ಹಲ್ಲೆಲೂಯಾ. ಯಾಕಂದ್ರೆ ದೇವರಿಗೆ ಇದು ಇಷ್ಟ ಇಲ್ಲದಂತ ಕಾರ್ಯ ಮತ್ತು ದೇವರು ಇದನ್ನು ವಿರೋಧಿಸ್ತಿದ್ದಾನೆ ಪ್ರೇರೆ. ಇನ್ನು ಅನೇಕ ಜನ ಈ ರೀತಿಯಾಗಿದ್ದೀರಾ, 2 ದಂಡೆ ಮೇಲೆ ಕಾಲಿಟ್ಟಿದ್ದೀರಾ, ಇನ್ನು ನಿಮ್ಮ ಮನಸ್ಸುಗಳಲ್ಲಿ ಇನ್ನೂ ಸಂಪ್ರದಾಯ ಪಾಪಗಳು, ಇನ್ನು ವಿಗ್ರಹಾರಾಧನೆಗಳು, ಇನ್ನು ಕೂಡ ನೀವು ಏನಂತೆ ಸಂಪ್ರದಾಯಗಳು ಮಾಡ್ತಾ, ಇನ್ನು ಕೂಡ ಮಾಟಗಳು, ಮಂತ್ರಗಳು, ಇನ್ನು ಶಾಸ್ತ್ರ ಹೇಳೋರು, ಇನ್ನು ಜ್ಯೋತಿಷ್ಯ ಹೇಳೋರು, ಇನ್ನು ಕೂಡ ವಾಸ್ತವಗಳು, ಇನ್ನು ಕೂಡ ಏನಂತೆ ಸಂಪ್ರದಾಯಗಳು, ನೀವು ಇನ್ನು ಕೂಡ ಹಳೆ ಸಂಪ್ರದಾಯಗಳನ್ನ ಮಾಡ್ತಾ ಬರ್ತಿದ್ದೀರಾ. ಇದರಿಂದ ದೇವರನ್ನ ಸಂಪರ್ಕ ಮಾಡಕ್ಕಾಗಲ್ಲ. ಇದರಿಂದ ನೀವು ದೇವರ ಬಲವನ್ನು ಹೊಂದ್ಕೊಳ್ಳಕ್ಕಾಗಲ್ಲ. ಇದರಿಂದ ದೇವರಿಂದ ನೀವು ಬಿಡುಗಡೆಗಳನ್ನ, ಸ್ವಸ್ಥತೆಗಳನ್ನ ಹೊಂದ್ಕೊಳ್ಳಕ್ಕಾಗಲ್ಲ ಪ್ರೇರೆ. ಇದರಿಂದ ದೇವರ ಕೋಪ ಬರ್ತದೆ ಹೊರತು ದೇವರ ಆಶೀರ್ವಾದ ನಿಮ್ಮ ಮೇಲೆ ಬರಲ್ಲ. ಹಲ್ಲೆಲೂಯಾ. 3ನೇದಾಗಿ ನಮ್ಮ ಸಹೋದರ ಸಹೋದರಿಯರು, ದೇವರ ಮಕ್ಕಳು ಬಲಹೀನರಾಗಿದ್ದಾಗ, ಹಲ್ಲೆಲೂಯಾ, ಅಥವಾ ನಾವು ಬಲಹೀನರಾದಾಗ ನಮ್ಗೆ ಅನೇಕ ಜನ ಮಾತನಾಡ್ತಾರೆ.
ನಾವು ಬಲಹೀನರಾದಾಗ, ನಮಗೆ ನಡೆಯಕ್ಕಾಗ್ತಿಲ್ಲ, ನಾವು ಎದೊಳಕ್ಕಾಗ್ತಿಲ್ಲ ಅನ್ನುವಾಗ ನಮ್ಮವರೇ ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡ್ತಾರೆ. ಅವ್ರದ್ದೇ ದೈವ ಜನರಾಗಿರ್ಬೋದು, ಸಭೆಯರಾಗಿರ್ಬೋದು, ಅಥವಾ ನಮ್ಮ ಕುಟುಂಬದವರಾಗಿರ್ಬೋದು, ನಮ್ಮ ಒಡ ಹುಟ್ಟದವರಾಗಿರ್ಬೋದು, ನಮ್ಮ ಜಾತ್ಯಸ್ಥರಾಗಿರ್ಬೋದು, ನಮ್ಮ ಗ್ರಾಮದಲ್ಲಿ ಇರುವವರಾಗಿರ್ಬೋದು, ನಾವು ಕೆಲಸ ಮಾಡುವ ಸ್ಥಳದಲ್ಲಾಗಿರ್ಬೋದು, ನಾವು ಓದುವಂತ ಸ್ಥಳದಲ್ಲಾಗಿರ್ಬೋದು, ನಾವು ಬಿದ್ದಿದ್ದೀವಿ ಅಂತ ತಿಳಿಯುವಾಗ, ನಮ್ಮಲ್ಲಿ ಬಲಹೀನತೆ ಉಂಟು ಅಂತ ತಿಳಿಯುವಾಗ, ಅವ್ರು ನಮ್ಮ ಮೇಲೆ ಏನಂತೆ ಈ 400 ಮಂದಿ ಆ 200 ಮಂದಿಯನ್ನು ವಿರೋಧಿಸಿ ಮಾತಾಡ್ದಾಗೆ ನಮ್ಮನ್ನು ಕೂಡ ಮಾತನಾಡ್ತಾರೆ ಪ್ರೇರೆ. ಹಲ್ಲೆಲೂಯ. ಹಂಗಂತ ಹೇಳಿತೇನೆ ನಾವು ದೇವರನ್ನ ಬಿಟ್ಟು ಬಿಡಬಾರ್ದು, ದೇವರಿಂದ ದೂರ ಆಗಬಾರ್ದು. ನಾವು ದೇವರಲ್ಲಿ ಬಲವನ್ನು ಹೊಂದಬೇಕು. ದೇವ ಜನರಾಗಿರೋ ನಾವು ಬಲಹೀನರಾಗಿರುವವರನ್ನ ಯೇಸುವಿನಲ್ಲಿ ಬಲ ಹೊಂದಿರುವಂತ ನೀನು ನಾನು ಅವ್ರನ್ನ ಬಲಪಡಿಸಬೇಕು, ಅವ್ರನ್ನ ಆಧರಿಸಬೇಕು, ಅವರ ಯೋಗಕ್ಷೇಮವನ್ನು ವಿಚಾರಿಸಬೇಕು. ಇದು ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆ ಆಗಿದೆ ಪ್ರೇರೆ. ಹಲ್ಲೆಲೂಯ. 4ನೇದಾಗಿ, ಗುರ್ತು ಪರಿಚಯ ಇಲ್ಲದಿರುವಂತ ವ್ಯಕ್ತಿ, ತನ್ನ ಸೈನ್ಯಕ್ಕೆ ಸೇರದೇ ಇರುವಂತ ವ್ಯಕ್ತಿ. ಹಲ್ಲೆಲೂಯ. ಆತನು ತನ್ನ ದಡಿ ಜೊತೆ ಬಂದು ಅಮಾಲಿಕರ ಜೊತೆ ಬಂದಿದ್ದೇನೆ, ಏನಿದೆ ದಾವೀದನ ಪಟ್ಟಣವನ್ನು ಸುಟ್ಟು ಬಿಡುವುದಕ್ಕೆ ಈತನು ಕೂಡ ಜೊತೆಲಿದ್ದವನೇ. ಯಾರು? ಐಗುಪ್ತ ದೇಶದವನು, ರಸ್ತೆಯಲ್ಲಿ ಬಿದ್ದಿದ್ದಾನಲ್ಲ ಅವನು. ಈಗ ದಾವೀದನ ಜನರು ಆತನನ್ನ ದಾವೀದನ ಬಳಿಗೆ ತೆಗೆದುಕೊಂಡು ಬರುವಾಗ ಅವನನ್ನ ಏನ್ ಮಾಡ್ತಿದ್ದಾರೆ? ಪ್ರೋತ್ಸಾಹಿಸ್ತಿದ್ದಾರೆ. ಅವ್ರಿಗೆ ಏನ್ ಮಾಡ್ತಾರೆ? ಆಧರಿಸ್ತಿದ್ದಾರೆ. ಅವನ ಶರೀರದಲ್ಲಿರುವ ಬಲಹೀನತೆಗಳು ನೀಗುವುದಕ್ಕಾಗಿ ಅವನಿಗೆ ಆಹಾರ ನೀರನ್ನು ಕೊಟ್ಟು ಬಲಪಡಿಸ್ತಿದ್ದಾನೆ. ಪ್ರೇರೆ, ಅವನು ಶತ್ರುವಾಗಿರ್ಬೋದು, ನಮಗೆ ದೇವರು ಹೀಗೆ ವಾಗ್ದಾನ ಮಾಡಿದ್ದಾನೆ, ಹೀಗೆ ನಮಗೆ ದೇವರ ಮಕ್ಕಳಾಗಿರೋ ನಮಗೆ ಒಂದು ಕಟ್ಟಳೆ ಕೊಟ್ಟಿದ್ದಾನೆ. ಏನಂದ್ರೆ, ನಿನ್ನ ಶತ್ರುಗಳನ್ನ ಏನ್ ಮಾಡು? ಪ್ರೀತಿಸು. ಅವ್ರು ಹಸ್ತಿದ್ರೆ ಏನ್ ಮಾಡು? ಆಹಾರ ಕೊಡು. ಬಾಯಾರಿದ್ರೆ ಕುಡಿಯಕ್ಕೆ ನೀರು ಕೊಡು. ಮುಯಿಗೆ ಮುಯಿ ತೀರ್ಸೋದು ನನ್ನ ಕೆಲಸ. ದಾವೀದ ನೋಡಿ ಇಲ್ಲಿ ಮುಯಿ ತೀರ್ಸ್ಲಿಕ್ಕೆ ಹೋಗ್ತಿಲ್ಲ, ಇಲ್ಲಿ ಆತನನ್ನ ಕೊಲ್ಲಕ್ ಹೋಗ್ತಿಲ್ಲ, ಆದ್ರೆ ಅವನ್ ಏನ್ ಮಾಡ್ತಿದ್ದಾನೆ? ಆಧರಿಸ್ತಿದ್ದಾನೆ. ದೇವರು ವಾಕ್ಯ ಹೇಳುವ ಪ್ರಕಾರ ದಾವೀದನು ಶತ್ರುವಾಗಿರುವ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಬಿದ್ದಿರುವಾಗ ಆ ವ್ಯಕ್ತಿಯನ್ನ ತೆಗೆದುಕೊಂಡು ಬಂದು ಆರೈಕೆ ಮಾಡ್ತಿದ್ದಾನೆ. ಆತನ ಶರೀರ ಬಲಗೊಳ್ಳುವುದಕ್ಕಾಗಿ ಆತನಿಗೆ ಆಹಾರಗಳನ್ನ ಕೊಡ್ತಿದ್ದಾನೆ. ಹಲ್ಲೆಲೂಯ. ದೇವರ ಮಕ್ಕಳಾಗಿರೋ ನಾವು, ನಮ್ಮನ್ನು ವಿರೋಧಿಸುವವರು ಶತ್ರುಗಳಾಗಿರ್ಬೋದು ಪ್ರೇರೆ, ಅವ್ರು ಬಲಹೀನರಾಗಿದ್ದಾಗ, ಅವ್ರು ಹುಷಾರಿಲ್ಲದೆ ಇದ್ದಾಗ, ಅವ್ರ ಅನಾರೋಗ್ಯದಲ್ಲಿದ್ದಾಗ, ಆಸ್ಪತ್ರೆಗಳು ಅಡ್ಮಿಂಟ್ ಆದಾಗ, ಅವ್ರು ಯಾವುದೋ ಒಂದು ಇಕ್ಕಟ್ಟಾದ ಕಷ್ಟದಲ್ಲಿದ್ದಾಗ ನಾವು ಹೋಗಿ ಅವ್ರನ್ನ ಸಂತೈಸ್ಬೇಕು, ಅವ್ರಿಗಾಗಿ ಪ್ರಾರ್ಥಿಸ್ಬೇಕು, ಅವ್ರನ್ನ ಬಲಪಡಿಸ್ಬೇಕು. ನಾವು ಅವಾಗ ಹೇಳ್ತಾರೆ, ಅಯ್ಯೋ ಇವ್ರ ಬಗ್ಗೆ ನಾವು ಎಷ್ಟು ಕೆಟ್ಟದಾಗಿ ಮಾತನಾಡ್ದು, ಇವ್ರಿಗೆ ಎಷ್ಟಾಗಿ ನಾವು ತಪ್ಪು ಹೊರಿಸ್ತು, ಇವ್ರ ಬಗ್ಗೆ ನಾವು ಎಷ್ಟು ಹೊಟ್ಟೆ ಕಿಚ್ಚು ಪಟ್ಟು, ಆದ್ರೂ ಕೂಡ ಇಂಥ ಪರಿಸ್ಥಿತಿಯಲ್ಲಿ ನಮ್ಮವರು ಬರ್ಲಿಲ್ಲ, ನಮ್ಮಿಂದ ಉಪಕಾರ ಹೊಂದಿದವರು ಬರ್ಲಿಲ್ಲ, ನಮ್ಮಿಂದ ಹೊಗಳಿಸಿಕೊಂಡವರು ಬಂದಿಲ್ಲ, ಆದ್ರೂ ನಮ್ಮಿಂದ ತಗಳಿಸಿಕೊಂಡವರು, ನಮ್ಮಿಂದ ಅಪವಾದಗಳನ್ನ ಹೊತ್ತುಕೊಂಡವರು ನಮ್ಮನ್ನು ಬಂದು ಆರೈಕೆ ಮಾಡ್ತಿದಾರಲ್ಲ, ಸಂತೈಸ್ತಿದಾರಲ್ಲ, ಆಗ ಅವರು ನಮಗೆ ಸತ್ಯವನ್ನೇ ಹೇಳ್ತಾರೆ ಪ್ರೇರೆ. ಹಲ್ಲೆಲೂಯ. ನಮಗೆ ಅವಾಗ ಏನ್ ಮಾಡ್ತಾರೆ? ನಮ್ಮ ಶತ್ರು ಎಲ್ಲಿದ್ದಾನೆ, ಶತ್ರು ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ನಮಗೆ ತಿಳಿಸಿಕೊಡ್ತಾರೆ ಪ್ರೇರೆ. ಅಲ್ವಾ? ದಾವೀದನ ಅದೇ ತಾನೇ ಮಾಡಿದ್ದು, ಹೌದಲ್ಲ ಪ್ರೇರೆ? ಹಾಗಾದ್ರೆ ಯೇಸುಸ್ವಾಮಿ ಹೇಳುವ ಪ್ರಕಾರವಾಗಿ, ನಿನ್ನ ಶತ್ರು ಹಸಿದಿದ್ದರೆ ಅವನಿಗೆ ಊಟಕ್ಕೆ ಕೊಡು, ಬಾಯಾರಿದ್ರೆ ಕುಡಿಯಕ್ಕೆ ನೀರು ಕೊಡು, ಮುಯಿಗೆ ಮುಯಿ ತೀರಿಸೋದು ನನ್ನ ಕೆಲಸ, ನಾನೇ ಪ್ರತಿಫಲ ಕೊಡ್ತೀನಿ ಅಂತ ಹೇಳ್ತಂತೆ. ಹಲ್ಲೆಲೂಯ. ಹಾಗಾದ್ರೆ ನಾವು ಮುಯಿ ತೀರಿಸ್ಲಿಕ್ಕೆ ಹೋಗಬಾರದು. ಹಲ್ಲೆಲೂಯ. ಹಾಗಾದ್ರೆ ಪ್ರೇರೆ, 4 ವ್ಯಕ್ತಿಗಳನ್ನ ನೋಡ್ತಿದೀವಿ. 4 ವ್ಯಕ್ತಿ ಜೀವಿತದಲ್ಲಿರುವ ಬಲಹೀನತೆಗಳನ್ನ ನೋಡ್ತಿದೀವಿ. ಒಬ್ಬ ವ್ಯಕ್ತಿ ತಾನು ತಪ್ಪನ್ನ ಮಾಡಿ ಬಲಹೀನನಾದ, ಬಲು ಇಕ್ಕಟ್ಟಿಗೆ ಒಳಬಿದ್ದ, ತನ್ನ ದೇವರಾದ ಯೆಹೋವನಲ್ಲಿ ಬಲಪಡಿಸಿಕೊಂಡಂತೆ. ಹಲ್ಲೆಲೂಯ. ಹೌದಲ್ಲ ಪ್ರೇರೆ? 2ನೇದಾಗಿ ಬಲಹೀನನಾಗಿದ್ದಾನೆ, ಮತ್ತೆ ದೇವರ ಮಾತಿಗೆ ಅವಿಧೇಯನಾದ, ಆದ್ರೆ ಕ್ಷಮಾಪಣೆ ಕೇಳಿ ಬದಲಾಯಿಸಿಕೊಳ್ಳಿಲ್ಲ, ಮತ್ತಷ್ಟು ಸ್ವಾಬುದ್ಧಿಯಲ್ಲಿ ನಡೆದು ದೇವರಿಂದ ಉತ್ತರನೇ ಸಿಗದಂತೆ ಕಳ್ಕೊಂಡ್ಬಿಟ್ಟ. ಈಗ ಬೇತಾಳಿಕರ ಮೂಲಕವಾಗಿ ಸಾಮುವೇಲನನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ. 3ನೇದಾಗಿ ನಾವು ನೋಡ್ತೀವಿ, 3 ದಿನ ಪ್ರಯಾಣ ಮಾಡಿ ತನ್ನ ಹೆಂಡತಿ ಮಕ್ಕಳುಗಳು ಸಿಗದೇ ಇರೋ ಕಾರಣ ಬಹಳ ಬಲಹೀನವಾಗಿದ್ದೇನೆ, ಹಳ್ಳದಿಂದ ಮೇಲಕ್ಕೆ ಬರಕ್ಕಾಗದಂತೆ ಬಲಹೀನರಾಗಿದ್ದವ್ರನ್ನ ಏನಂತೆ ದಾವೀದ ತುಳಿದು ಬಿಸಾಡಿ ಹೋಗ್ಲಿಲ್ಲ, 400 ಮಂದಿಯಂತೆ ಆಡ್ಕೊಳ್ಳಿಲ್ಲ, ಅವ್ರನ್ನ ಬಲಪಡಿಸದಂತೆ, ಅವರ ಯೋಗಕ್ಷೇಮವನ್ನ ವಿಚಾರಿಸದಂತೆ ಪ್ರೇರೆ. ಹಲ್ಲೆಲೂಯ. ಅವ್ರಿಗೂ ಪಕ್ಷಪಾತ ಇಲ್ಲದಂತೆ ಸಮವಾಗಿ ಕೊಟ್ಟನಂತೆ ಆ ಕೊಳ್ಳೆಯಲ್ಲಿ ಬಂದಂತ ಏನಂತೆ ಆಶೀರ್ವಾದವನ್ನ ಅದರ ಕಟ್ಟಳೆಯಾಗಿ ಇಟ್ಟನಂತೆ. ಹಲ್ಲೆಲೂಯ. ಹಾಗಾದ್ರೆ ನಾವೇನ್ ಮಾಡ್ತಾ ಇದ್ದೀವಿ? 4ನೇದಾಗಿ, ಆ ಶತ್ರು ರಸ್ತೆಯಲ್ಲಿ ಬಿದ್ದು ಹೋದವನು ತನ್ನ ದಣಿನೇ ಬಿಸಾಡಿ ಹೋಗಿದ್ದಾನೆ. ಆ ವ್ಯಕ್ತಿನ ತಂದು ದಾವೀದನ ಅವನ ಸೈನಿಕರನ್ನು ಆಧರಿಸಿ ಅವನನ್ನು
ಪ್ರೋಕ್ಷಣೆ ಮಾಡಿ ಪೋಷಿಸಿ ಅವನ ಬಲಪಡಿಸ್ತಿದ್ದಾನೆ ಪ್ರಿಯರೇ. ಹಾಗಾದ್ರೆ ನಾವು ದೇವರ ಮಕ್ಕಳಾಗಿ ನಮ್ಮ ಶತ್ರುಗಳನ್ನ ನಾವು ಆರೈಕೆ ಮಾಡ್ತಿದ್ದೀವೋ? ನಮ್ಮ ಶತ್ರುಗಳಿಗಾಗಿ ಪ್ರಾರ್ಥನೆ ಮಾಡ್ತಿದ್ದೀವೋ? ಇಲ್ಲ ಅವರಿಂದ ನಾವು ದೂರನೇ ಹೋಗಿ ಅವ್ರಿಗೂ ನಮ್ಗೆ ವೈರತ್ವ ಬರುವ ಹಾಗೆ, ಜಗಳ ಬರುವ ಹಾಗೆ, ನಾವು ಅವರಂತೆ ಅವ್ರಿಗಿಂತಲೂ ನಾವು ಕೆಟ್ಟವರಾಗಿ ನಡ್ಕೊಳ್ತಿದೀವ? ಅವ್ರಿಗಿಂತಲೂ ಹೆಚ್ಚಾಗಿ ನಾವು ಅವ್ರ ಮೇಲೆ ಜಗಳ ಮಾಡೋದು, ಹೊಟ್ಟೆ ಕಿಚ್ಚು ಪಡೋದು, ದ್ವೇಷ ಮಾಡೋದು, ಅಕ್ಕಪಕ್ಕದವ್ರ ಬಗ್ಗೆ, ಅಕ್ಕಪಕ್ಕದ ಮನೆಯವ್ರಿಗೆ ಅವರ ಬಗ್ಗೆ ಇನ್ನಷ್ಟು ಕೆಟ್ಟದಾಗಿ ಮಾತನಾಡಿತೇನೆ, ಅವ್ರು ಹಂಗೆ ಹಿಂಗೆ ಅಂತ ಹೇಳಿ ಅವ್ರಿಗಿರುವಂತ ತಪ್ಪುಗಳು, ಅವರ ಬಲಹೀನತೆಗಳನ್ನ ನಾವು ಎತ್ತಿ ಆಡುವವರಾಗಿದ್ದೀವ ದೇವರ ಮಕ್ಕಳಾಗಿ? ಅಥವಾ ಅವ್ರನ್ನ ಕ್ಷಮಿಸೋರಾಗಿದ್ದೀವ? ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ ಪ್ರೇರೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ದೇವರಲ್ಲಿ ಬಲಗೊಳ್ತಿದ್ದಾನೆ, ಎರಡನೇ ವ್ಯಕ್ತಿ ಮಂತ್ರವಾದಿಗಳ ಮೂಲಕವಾಗಿ ಬಲಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ, ಮೂರನೇದಾಗಿ ಬಲಹೀನವಾಗಿರುವಂತ ವ್ಯಕ್ತಿಯನ್ನ ಅಸಡ್ಡೆ ಮಾಡ್ತಿದ್ದಾರೆ. ಆದ್ರೆ ಅಸಡ್ಡೆ ಮಾಡದಂತೆ ಬಿದ್ದೋಗಿರೋರ್ನ, ಜೊತೆಗಾರನನ್ನ ಬಲಪಡಿಸ್ತಿರೋಂತ ಮೂರನೇ ವ್ಯಕ್ತಿ ನೋಡ್ತೀವಿ. ನಾಲ್ಕನೇ ವ್ಯಕ್ತಿ ನೋಡ್ತೀವಿ, ಶರೀರದಲ್ಲಿ 3 ದಿನ ಆಹಾರ ಇಲ್ಲದೆ ಬಿಸಾಡಲ್ಪಟ್ಟಿದ್ರು. ಅವನು ಶತ್ರುವಾಗಿದ್ರು ಕೂಡ ಅವನನ್ನ ದೇವರಲ್ಲಿ ಬಲ ಹೊಂದಿದಂತ ದಾವೀದನು, ಅವನ ಸೈನ್ಯ ಅವನ ಆಧರಿಸ್ತಾ ಇದೆ ಪ್ರೇರೆ. ಹಾಗಾದ್ರೆ ನೀನು ದೇವರಲ್ಲಿ, ನಿನ್ನ ಕುಟುಂಬ ಬಲ ಹೊಂದಿದೀಯಾ? ನೀನು ಆಧರಿಸಲ್ಪಟ್ಟಿದೀಯಾ? ನೀನು ಆಶೀರ್ವದಿಸಲ್ಪಟ್ಟಿದೀಯಾ? ಹಾಗಾದ್ರೆ ನಿನ್ನ ಶತ್ರು ಕುಟುಂಬಕ್ಕೂ ಆ ಆಶೀರ್ವಾದ ಉಂಟಾಗುವಂತೆ, ನಿನ್ನ ಶತ್ರುಗಳು ಕೂಡ ದೇವರಲ್ಲಿ ಬಲ ಹೊಂದಿ ದೇವರ ವಿಷಯನ ತಿಳ್ಕೊಂಡು ಯೇಸುವಿನ ಸುವಾರ್ತೆ ಮೂಲಕವಾಗಿ ರಕ್ಷಣೆ ಹೊಂದುವ ಹಾಗೆ ನೀನು ಅವ್ರಿಗಾಗಿ ಪ್ರಾರ್ಥಿಸೋರಾಗಿರ್ಬೇಕು. ಹಾಗಾದ್ರೆ ನಾವು ಯಾವ ವಿಷಯದಲ್ಲಿ ಬಲ ಹೊಂದುತ್ತಿದ್ದೀವಿ ಪ್ರೇರೆ? ಈಗ ನಮ್ಮಲ್ಲೂ ಬಲಹೀನತೆಗಳು ಉಂಟು. ನಮ್ಮಲ್ಲೂ ಕೂಡ ಏನಂತೆ ಅನೇಕ ಆರೋಗ್ಯದಲ್ಲಿ ಬಲಹೀನತೆ ಉಂಟು, ಶರೀರದಲ್ಲಿ ಬಲಹೀನತೆ ಉಂಟು, ಪರಿಶುದ್ಧತೆಯಲ್ಲಿ ಬಲಹೀನತೆ ಉಂಟು, ದೇವರ ವಿಷಯದಲ್ಲಿ ಬಲಹೀನತೆ ಉಂಟು, ನಮ್ಮಲ್ಲಿ ಏನಂತೆ ಕುಟುಂಬ ವಿಷಯದಲ್ಲಿ ಬಲಹೀನತೆ ಉಂಟು, ಜ್ಞಾನದ ವಿಷಯದಲ್ಲೂ ನಮಗೆ ಬಲಹೀನತೆಗಳು ಉಂಟು. ಹಾಗಾದ್ರೆ ನೀವು ಎಲ್ಲಿ ಬಲವನ್ನು ಹೊಂದಿಕೊಳ್ತಾ ಇದ್ದೀವಿ? ನೀವು ಯಾವ ವಿಷಯದಲ್ಲಿ, ಯಾವ ಮಾರ್ಗವಾಗಿ ನಿಮ್ಮನ್ನ ನೀವು ಬಲಪಡಿಸಿಕೊಳ್ಬೇಕೆಂಬುದಾಗಿ ಪ್ರಯತ್ನಿಸಿದ್ದೀರಿ ಪ್ರೇರೆ? ಈಗ ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಕೀರ್ತನೆಗಳು 84ನೇ ಅಧ್ಯಾಯ 5ನೇ ವಚನ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ನೋಡಿ, ಕೀರ್ತನೆ 84:5, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಧನ್ಯರಂತೆ. ಅಲ್ಲೆಲ್ಲೂಯ್ಯ. ಪ್ರಿಯರೇ, ಇಲ್ಲಿ ಯಾರು ದೇವರಲ್ಲಿ ತನ್ನನ್ನು ತಾನು ಬಲಪಡಿಸಿಕೊಳ್ತಾರೋ ಅವರಿಗೆ ಧನ್ಯರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾನೆ. ನೀವು ಬಲಹೀನತೆಯಲ್ಲಿರಬಹುದು. ನಿಮ್ಮ ಬಲಹೀನತೆಯನ್ನ ಒಂದು ವೇಳೆ ನಿಮ್ಮ ಜ್ಞಾನದಿಂದ ಬಲಪಡಿಸ್ಕೊಳ್ತೀನಿ, ಒಂದು ವೇಳೆ ಏನಂತೆ ನನ್ನ ಸಂಬಂಧಿಕರಿದ್ದಾರೆ, ಚೆನ್ನಾಗಿ ಅನುಕೂಲವಾಗಿದ್ದಾರೆ, ಅವರ ಮೂಲಕವಾಗಿ ನಾನು ಬಲಪಡಿಸ್ಕೊಳ್ತೀನಿ ನನ್ನ ಇಕ್ಕಟ್ಟಲ್ಲಿ, ಅಥವಾ ಏನಂತೆ ನನ್ನ ಆರೋಗ್ಯವನ್ನ ನಾನು ಆಸ್ಪತ್ರೆಗಳ ಮೂಲಕವಾಗಿ, ವೈದ್ಯರ ಮೂಲಕವಾಗಿ ಬಲಪಡಿಸ್ಕೊಳ್ತೀನಿ, ಅಥವಾ ಏನಂತೆ ನನ್ನ ಶತ್ರುಗಳಿದ್ದಾರ, ನಾನು ಬೇರೆಯವ್ರ ಮೂಲಕವಾಗಿ ಅವ್ರು ನನ್ನ ಮೇಲೆ ಬರ್ತಿರುವಂತ ದಂಡೆತ್ಕೊಂಡು ಬರ್ತಿರುವಂತ ಇಲ್ಲ ಸಲ್ಲದ ಅಪವಾದ ಹೊರಿಸ್ತಿರೋ ನನ್ನನ್ನ ನಾನು ಹೇಗೆ ಉತ್ತರ ಕೊಡ್ಬೇಕೆಂಬುದಾಗಿ ನಾನು ಕಾನೂನು ಮೂಲಕವಾಗಿ, ನನ್ನ ಜನರ ಮೂಲಕವಾಗಿ ಸರಿಯಾಗಿ ನಾನು ಬಲಪಡಿಸ್ಕೊಂಡು ಅವ್ರಿಗೆ ಉತ್ತರ ಕೊಡ್ತೀನಿ ಎಂಬುದಾಗಿ ನೀವು ಯಾವುದ್ರ ಮೂಲಕವಾಗಿ ನಿಮ್ಮನ್ನು ನೀವು ಬಲಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಪ್ರೇರೆ? ಒಂದು ವೇಳೆ ನಿಮ್ಮ ಶರೀರವನ್ನು ಆಹಾರದಿಂದ ಬಲಪಡಿಸ್ಕೊಳ್ಬೇಕು ಅನ್ಕೊಂಡಿದ್ದೀರಾ? ಒಂದು ವೇಳೆ ಹಣದಿಂದ ನೀವು ಬಲಪಡಿಸ್ಕೊಳ್ಬೇಕಂತಿದ್ದೀರಾ? ನಿಮ್ಮ ಜ್ಞಾನದಿಂದ, ನಿಮ್ಮ ಸಾಮರ್ಥ್ಯದಿಂದ ಬಲಪಡಿಸ್ಕೊಳ್ಬೇಕಂತಿದ್ದೀರಾ? ಇಲ್ಲ ದೇವರನ್ನ ಬಿಟ್ಟು ಹೋಗ್ಬೇಕು ಅಂತಿದ್ದೀರಾ? ಇಲ್ಲ ದಾವೀದನ ಹಾಗೆ ನನ್ನ ದೇವರಾದ ಯೆಹೋವನ ಮಾತಿಗೆ ಇನ್ನು ಮುಂದೆ ಆದ ನಾನು ವಿಧೇಯನಾಗಿ ನಾನು ದೇವರಿಗೆ ಭಯಭಕ್ತಿಯಿಂದ ನನ್ನ ಜೀವಿತನ ಸರಿಪಡಿಸಿಕೊಂಡು ದೇವರಿಗೆ ಇಷ್ಟಲ್ಲದನ್ನು ನಾನು ವಿಸರ್ಜಿಸಿ ನಾನು ದೇವರಲ್ಲಿ ಮತ್ತೆ ನನ್ನ ಕುಟುಂಬ ಬಲ ಹೊಂದುತ್ತೀನಪ್ಪ ಅಂತ ಹೇಳಿ ದೇವರಿಂದ ಬಲ ಹೊಂದುವುದಕ್ಕಾಗಿ ಒಪ್ಪಿಸಿಕೊಡ್ತಿದ್ದೀರಾ? ನೀವು ಯಾವ ಮಾರ್ಗವಾಗಿ ಬಲ ಹೊಂದಕ್ಕೆ ಇಷ್ಟಪಡ್ತಿದ್ದೀರಿ ಪ್ರಿಯರೇ? ನಿಮಗಾಗಿ ನಿಮ್ಮ ಕುಟುಂಬಕ್ಕೆ ಮಾಟಗಳು ಮಾಡಿರಬಹುದು, ಮಂತ್ರಗಳು ಮಾಡಿರಬಹುದು, ನಿಮ್ಮ ಸಂಬಂಧಿಕರೇ ಆಗಿರ್ಬೋದು, ದೂರದವರೇ ಆಗಿರಬಹುದು, ನಿಮ್ಗೆ ಗೊತ್ತಿರಬಹುದು. ಹಂಗಂತ ಹೇಳಿ ಆ ಮಾಡುವವರ ಬಳಿಗೆ ಹೋಗ್ತಿದ್ದೀರಾ? ಇಲ್ಲ ದೇವರ ಬಳಿಗೆ ಬಂದು ಯೇಸುವಿನ ಬಳಿಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು, ದೇವರೇ ನೀನು ವಾಗ್ದಾನ ಮಾಡಿದಿ ಇಸ್ರಾಯೇಲರಿಗೆ, ಅಂದ್ರೆ ನಿನ್ನ ಮಕ್ಕಳಿಗೆ ಯಾವ ಮಾಟ ಮದ್ದುಗಳು ಮುಟ್ಟಲ್ಲ ಅಂತ ಹೇಳಿದಿ, ನನ್ನನ್ನು ಕಾಯುವವನು ನೀನೇ ಎಂಬುದಾಗಿ ನೀವು ದೇವರಲ್ಲಿ ನಿಮ್ಮನ್ನು ನೀವು ಬಲಪಡಿಸ್ಕೊಳ್ತಿದ್ದೀರಾ? ಇಲ್ಲ ಅದನ್ನ ಮಾಟವನ್ನು ತೆಗೆಯೋದಕ್ಕೆ ಮಾಟದ ಮಾರ್ಗದಲ್ಲೇ ಹೋಗ್ತಿದ್ದೀರಾ ನೀವು ಪ್ರೇರೆ? ನೀವು ಯಾವ ಮಾರ್ಗವಾಗಿ ನಿಮ್ಮನ್ನು ನೀವು ಬಲಪಡಿಸ್ಕೋಬೇಕಂತ ತೀರ್ಮಾನಿಸಿದ್ದೀರಿ? ದೇವರ ವಾಕ್ಯ ಹೇಳ್ತಿದೆ, ಆತನಲ್ಲಿ ಬಲಪಡಿಸಿಕೊಳ್ಳುವವರು ಧನ್ಯರಂತೆ. ದೇವರ ವಾಕ್ಯ ಹೇಳ್ತಿದೆ, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಧನ್ಯರು ಅಂತ ಹೇಳ್ತಿದ್ದಾರೆ ದೇವರು. ಹಾಗಾದ್ರೆ ಮಾಟದಿಂದ ಬಲಪಡಿಸಿಕೊಳ್ಳುವವರು ಧನ್ಯರಲ್ಲ ಪ್ರೇರೆ? ಏನೋ ಬಿದ್ದೋಗಿದ್ದಾರೆ, ಬಲಹೀನರಾಗಿದ್ದಾರೆ ಅಂತ ಹೇಳಿ ಅವ್ರು ದುಷ್ಟರು, ಪಾಪಿಗಳು, ದೇವರಿಗೆ ವಿರೋಧವಾದವರು ಅಂತ ಹೇಳಿ ತಿರಸ್ಕಾರ ಮಾಡುವವರು ಧನ್ಯರು ಅಂತ ಹೇಳ್ತಿಲ್ಲ ಪ್ರಿಯರೇ?
ಅಥವಾ ಶತ್ರು ಸಿಕ್ತಂತೇಳಿ ಅವನ ದಣಿನೆ ಬಿಸಾಕಿದ್ದಾನೆ, ಅವನ್ ತಗೊಂಡು ನಾವೇನ್ ಮಾಡ್ಬೇಕಂತ ಹೇಳಿ ಅವನು ಬಿಸಾಡಿದ್ದೇನೆ, ಅವನಿಗೆ ಕನಿಕರಿಸ್ತೇನೆ, ಹೋಗುವವರು ಧನ್ಯರು ಅಂತ ಹೇಳ್ತಿಲ್ಲ ಪ್ರಿಯರೇ. ಅವನ ಆಧರಿಸಿದವರು ಏನಂತೆ ಅವನ ಸತ್ಕರಿಸಿದವರು ಧನ್ಯರು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ದೇವರಲ್ಲಿ ನಾವು ಏನು ಹೊಂದಿದ್ದೀವಿ? ನಾವು ಶತ್ರುಗಳಿಗೂ ನಮ್ಮ ಸ್ನೇಹಿತರು ಬಲಹೀನರಾಗಿರುವಂತ ನಮ್ಮ ಸ್ನೇಹಿತರಿಗೂ ನಾವು ಬಲಪಡಿಸೋರಾಗಿರ್ಬೇಕು. ಹಾಗಾದ್ರೆ ನಾವು ಯಾವುದರ ಮೂಲಕವಾಗಿ ನಮ್ಮನ್ನ ನಾವು ಬಲಪಡಿಸ್ಕೊಳ್ತಾ ಇದ್ದೀವಿ? ಪ್ರಿಯರೇ, ಇವತ್ತು ವಾಕ್ಯ ಕೇಳಿದ ಮೇಲೆ ನೀವು ಯಾವ ಮಾರ್ಗದ ಮೂಲಕವಾಗಿ ನಿಮ್ಮನ್ನ ನೀವು ನಿಮ್ಮ ಬಲಹೀನತೆಗಳಲ್ಲಿ ದೇವರಿಂದ ಬಲವನ್ನು ಹೊಂದಿಕೊಳ್ಳಕ್ಕೆ ಇಷ್ಟಪಡ್ತೀರೋ, ಅಥವಾ ಸೌಲನ ಮಾರ್ಗವನ್ನು ಆರಿಸ್ಕೊಳ್ತೀರೋ, ಅಥವಾ ಏನಂತ 400 ಮಂದಿ ಆರಿಸ್ಕೊಂಡಂತ ಮಾರ್ಗವನ್ನು ಆರಿಸ್ಕೊಳ್ತೀರೋ? ಇಲ್ಲ, ಬಲಹೀನನು ಎಂಬುದಾಗಿ ತಿಳಿದು ತನ್ನ ದಣಿ ಆಳನ್ನು ಬಿಸಾಡಿ ಹೋದ ಹಾಗೆ ಹಲ್ಲೆಲೂಯಾ ನೀವು ಆ ಮಾರ್ಗವನ್ನು ಆರಿಸ್ಕೊಳ್ಳೋರಾಗಿದ್ದೀರ. ಪೌಲನಿಗೆ ಹೇಳ್ತಾನೆ, ನಾನು ನನ್ನ ಬಲಹೀನತೆಗಳಲ್ಲಿ ದೇವರ ಬಲವನ್ನು ಎದುರು ನೋಡ್ತೀನಿ, ಯಾಕಂದ್ರೆ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೀನಿ. ಯಾಕಂದ್ರೆ ನಾನು ಬಲಹೀನನಾಗುವಾಗ ದೇವರ ಬಲವು ನನ್ನ ಮೇಲೆ ಬರ್ತದೆ ಎಂಬುದಾಗಿ ಪೌಲನು ಹೇಳ್ತಾನೆ ಪ್ರಿಯರೇ. ಅದಕ್ಕಾಗಿ ಆತನು ಹೇಳ್ತಾನೆ, ಸ್ವಾಮಿ ನನಗೆ ಹೇಳಿದ್ದಾರೆ, ನನ್ನ ಕೃಪೆ ನಿನಗೆ ಸಾಕು, ನೀನು ಬಲಹೀನತೆಯಲ್ಲೂ ನನ್ನ ಬಲವು ಸಂಪೂರ್ಣ ಸಾಧಕವಾಗ್ತದೆ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ವಾಕ್ಯದಲ್ಲಿ ನೀನು ಬಲಪಡಿಸ್ಕೊಳ್ತೀಯಾ? ದೇವರ ಪರಿಶುದ್ಧ ಆತ್ಮನಲ್ಲಿ ನೀವು ಬಲಪಡಿಸ್ಕೊಳ್ತೀರಾ? ನೀವು ಪ್ರಾರ್ಥನೆ ಮೂಲಕವಾಗಿ ನಿಮ್ಮನ್ನು ಬಲಪಡಿಸ್ಕೊಳ್ತೀರಾ? ಪರಿಶುದ್ಧ ಆತ್ಮನ ಅನ್ಯೋನ್ಯತೆಯಲ್ಲಿ ನೀವು ಬಲಪಡಿಸ್ಕೊಳ್ತೀರಾ? ಇಲ್ಲ ಸೌಲನ ಮೂಲಕವಾಗಿ ಬಲಪಡಿಸ್ಕೊಳ್ತೀರಾ? ಪ್ರಿಯರೇ, ನೀವು ಚರ್ಚಿಗೆ ಬಂದು ಒಂದ್ ವೇಳೆ ಒಳ್ಳೆ ಕಾಣಿಕೆ ಕೊಡುವಂತ ವ್ಯಕ್ತಿ ಆಗಿರ್ಬೋದು, ಸೇವೆ ಮಾಡುವವರಾಗಿರ್ಬೋದು, ಸಭೆ ವಿಶ್ವಾಸಿಗಳಾಗಿರ್ಬೋದು, ನೀವು ಪ್ರಾರ್ಥನೆಯಲ್ಲಿ ಮನ ತಿರುಗಿ ಪಶ್ಚಾತ್ತಾಪ ಪಟ್ಟು ದೇವರೊಟ್ಟಿಗೆ ನೀವು ಅನ್ಯೋನ್ಯ ಉಳ್ಳವರಾಗಿ ದೇವರಿಂದ ನೀವು ಬಲವನ್ನು ಹೊಂದದೆ ಹೋದ್ರೆ, ನೀವು ಯಾವುದೇ ಕಾರ್ಯಗಳು ಮಾಡಿದ್ರು ಅದ್ರ ಮೂಲಕವಾಗಿ ನೀವು ದೇವರನ್ನು ಸಂಪರ್ಕಿಸ್ಲಿಕ್ಕೆ ಆಗಲ್ಲ, ದೇವರಿಂದ ಬಲವನ್ನು ಹೊಂದ್ಕೊಳ್ಳಕ್ ಆಗಲ್ಲ. ಹಾಗಾದ್ರೆ ನಾವು ಮಾನಸಾಂತರ ಪಟ್ಟು ನಾವು ಮಾಡಿದ ತಪ್ಪಿಗಾಗಿ ಮನ ತಿರುಗಿ ದೇವ್ರ ಕ್ಷಮಾಪಣೆ ಕೇಳಿ ದೇವರಿಂದ ಪರಿಶುದ್ಧಾತ್ಮನಿಂದ ದೇವರ ವಾಕ್ಯದ ಮೂಲಕವಾಗಿ ಪ್ರಾರ್ಥನೆ ಮಾಡುವ ಮೂಲಕವಾಗಿ ನಾವು ದೇವರಲ್ಲಿ ಬಲವನ್ನು ಹೊಂದಿಕೊಳ್ಳಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಎಷ್ಟು ಜನ ನಾನು ದೇವರಿಂದ ಬಲವನ್ನು ಹೊಂದುವುದಕ್ಕೆ ನಾನು ಇಷ್ಟಪಡ್ತೀನಿ ಅಂತ ಹೇಳ್ತೀರಿ ಪ್ರೇರೆ? ಹಾಗಾದ್ರೆ ಕಣ್ಣುಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ. 4 ವಿಷಯಗಳ ಕುರಿತು ದೇವರು ಮಾತನಾಡಿದ್ದಾನೆ. 4 ವಿಷಯಗಳ ಕುರಿತು ದೇವರು ನಮ್ಮ ಜೊತೆ ಮಾತನಾಡಿದ್ದಾನೆ. 4 ವಿಷಯಗಳ ಕುರಿತಾಗಿ ನಮ್ಮ ಜೊತೆ ಮಾತನಾಡಿರುವಾಗ ದೇವರೇ, ದಾವೀದನ ಹಾಗೆ ನಾನು ನಿನ್ನಲ್ಲಿ ಬಲ ಹೊಂದೋದಕ್ಕೆ ಇಷ್ಟಪಡ್ತೀನಿ ಸ್ವಾಮಿ. ಯೇಸುವೆ, ನಾನು ನಿನ್ನಲ್ಲಿ ಬಲಪಡಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಹೌದು, ನನ್ನಲ್ಲಿ ಬಲಹೀನತೆಗಳು ಉಂಟು ದೇವರೇ, ನನ್ನ ಕುಟುಂಬದಲ್ಲಿ ಬಲಹೀನತೆ ಉಂಟು. ಹೌದು, ನನ್ನ ಶರೀರದಲ್ಲಿ ಬಲಹೀನತೆ ಉಂಟು. ಹೌದು ಸ್ವಾಮಿ, ನನ್ನ ಮಕ್ಕಳಲ್ಲಿ ಬಲಹೀನತೆ ಉಂಟು. ನನ್ನ ಗಂಡನಲ್ಲಿ, ನನ್ನ ಹೆಂಡತಿಯಲ್ಲಿ, ನನ್ನ ತಂದೆ ತಾಯಿಗಳಲ್ಲಿ ಬಲಹೀನತೆ ಉಂಟು. ಹೌದು ಸ್ವಾಮಿ, ನಾವು ಹಣದ ವಿಷಯದಲ್ಲಿ ಬಲಹೀನತೆ ಉಳ್ಳವರಾಗಿದ್ದೀವಿ. ಹೌದು ಯೇಸುವೆ, ನೀನು ಹೇಳಿದಾಗಿ ನನ್ನ ಆತ್ಮಿಕ ಜೀವಿತದಲ್ಲಿ ಬಲಹೀನತೆ ಇದೆ. ನನ್ನ ಪ್ರಾರ್ಥನೆ ವಿಷಯದಲ್ಲಿ ಬಲಹೀನತೆ ಉಳ್ಳವನಾಗಿದ್ದೇನೆ ಸ್ವಾಮಿ. ದೇವರೇ, ನನ್ನ ಪರಿಶುದ್ಧತೆಯಲ್ಲಿ ಬಲಹೀನತೆ ಉಳ್ಳವರು ಸ್ವಾಮಿ. ನಂಬಿಕೆ ವಿಷಯದಲ್ಲಿ ಬಲಹೀನತೆ ಉಳ್ಳವರು ಸ್ವಾಮಿ. ಇನ್ನು ವಾಕ್ಯದ ಪ್ರಕಾರ ನಡೆಯಕ್ಕಾಗದೇ ಇರುವಂತ ಬಲಹೀನತೆಯಲ್ಲಿ ಆಗಾಗ ಬಿದ್ದು ಹೋಗ್ತಾ ಇದ್ದೀನಿ ಸ್ವಾಮಿ, ತಪ್ಪಾದ ಕಾರ್ಯಗಳಲ್ಲಿ. ಇವತ್ತು ನನ್ನನ್ನು ಒಪ್ಪಿಸಿಕೊಡ್ತೀನಿ ಯೇಸುವೆ, ನೀ ನನ್ನನ್ನು ಬಲಪಡಿಸಪ್ಪ, ನೀ ನನ್ನನ್ನು ಬಲಪಡಿಸು ಸ್ವಾಮಿ. ದಾವೀದನಂತೆ ನಾನು ಮನ ತಿರುಗಿ ನಾನು ತಪ್ಪುಗಳನ್ನ ಒಪ್ಪಿಕೊಂಡು ನಾನು ಕ್ಷಮಾಪಣೆ ಕೇಳ್ತೇನೆ. ನೀ ನನ್ನನ್ನು ಬಲಪಡಿಸು ಸ್ವಾಮಿ. ನಿನ್ನಲ್ಲಿ ಬಲವನ್ನು ಹೊಂದುವವರು ಧನ್ಯರು ಅಂತ ಹೇಳಿದೆಯಲ್ಲ, ನಾನು ನಿನ್ನಲ್ಲಿ ಮಾತ್ರ ಬಲ ಹೊಂದುತ್ತೀನಿ. ಲೋಕದ ವಿಷಯಗಳ ಮೂಲಕ, ಶರೀರದ ಮೂಲಕವಾಗಿ, ಮನುಷ್ಯರ ಮಾತುಗಳ ಮೂಲಕವಾಗಲಿ, ತಪ್ಪಾದ ಮಾಟ ಮಂತ್ರಗಳ ಮೂಲಕವಾಗಿರ್ಲಿ, ಅಥವಾ ಕರ್ತನೆ ಸೈತಾನ ಹೇಳುವ ಮಾರ್ಗದಲ್ಲಿ ನಾನು ಬಲಪಡಿಸ್ಕೊಳ್ಳಕ್ಕೆ ಸಿದ್ಧ ಇಲ್ಲ ಸ್ವಾಮಿ. ನನ್ನ ಬಲವು ನೀನೇ ಸಪ್ಪ. ದಾವೀದನು ಕೀರ್ತನೆ 18:1 ಹೇಳೋ ಪ್ರಕಾರ, ನನ್ನ ಬಲವಾಗಿರುವ ಯೆಹೋವನೇ, ನಾನು ನಿನ್ನಲ್ಲೇ ಮಮತೆ ಇಟ್ಟಿದ್ದೀನಿ ಅಂತ ಹೇಳಿದ ಹಾಗೆ ನಿನ್ನಲ್ಲಿ ನಾನು ಬಲವನ್ನು ಹೊಂದಲಿಕ್ಕೆ ಬಯಸ್ತೀನಪ್ಪ. ನೀ ನನ್ನ ಬಲವಾಗಿದ್ರು, ನೀ ನನ್ನ ಬಲವಾಗಿದೆಯೇಸುವೆ, ನನ್ನನ್ನು ಬಲಪಡಿಸು.